ಏನೇ ಮಾಡ್ತಾ ಇದೀಯಾ? ಅಯ್ಯೋ ಅಯ್ಯೋ ಅಯ್ಯೋ, ನಾ ಒಳಗ್ ಮಡಗಿದ್ ಕಾಸೆ ಕಾಣ್ತಿಲ್ಲ. ಏನ್ ಬಂದ ನಿಂಗ್ ದೊಡ್ಡರಾಗ ಒತ್ತಾರೆ ಕಣ್ಕೂತ ಕುಡ್ತಿದ್ಯಲ್ಲ, ನಾಚಿಕೆ ಆಗ್ಲಿಲ್ವಾ ನಿಂಗೆ? ಥೂ, ನಿನ್ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ಹಾಕು ನನ್ ಜನ್ಮಕ್ ತಾನೇ ಹಾಕ್ತೀಯ, ನನಗಲ್ವಲ್ಲ. ನಮ್ಮಪ್ಪ ನನಗ್ ಜನ್ಮ ಕೊಟ್ಟು 40 ವರ್ಷ ಆಯ್ತು. ಅಯ್ಯೋ, ಏನು ಅಂತ ಮಾತಾಡ್ತೀಯ? ನಿನ್ ಮೈ ಮ್ಯಾಗ ಜ್ಞಾನ ಇಲ್ವಾ? ಥೂ, ನಿಂಗೆ ನಾಚಿಕೆ ಗಿಚ್ಕೆ ಆಗಕ್ಕಿಲ್ವಾ? ಇದ್ರೆ ತಾನೇ ಕುಡಿಯೋದು. ಯಾಕೆ ಹೇಳು? ನಾಚಿಕೆ ಮಾನ ಮರ್ಯಾದಿನ ಮರ್ಯೋಕೆ. ಇವೆಲ್ಲ ಮಾತ್ರ ನಮ್ಮ ಊರ್ಗೆ ದೊಡ್ಡೋರಾಗೋದು. ಗೊತ್ತಿಲ್ವಾ ನಿನಗೆ? ಊರು ಬಿಟ್ಟವ್ರು ಊರ್ಗೆ ದೊಡ್ಡವರು ಕಣಲೈ. ಓ, ಆಗ್ತೀಯ. ಹೆಂಡತಿ ಗಂಡ ಆಗಿಲ್ಲ, ಮಗಿಗ್ ತಂದೆ ಆಗಿಲ್ಲ. ಹಿಂಗೆ ಕುಡ್ದು ಬೀದಿ ಹೆಣ ಆಗಿ 10 ಕಾಗೆಗಳ ಪಾಲಾಗಿ ಒಂದ್ ದಿವಸ ಮಸಾಣಕ್ಕೆ ಹೆಣ ಆಗ್ತೀಯ. ಅಲ್ವೇ? ಬೀದಿ ಹೆಣ್ಣಾದ್ರೆ ಏನು, ಮನೆ ಹೆಣ್ಣಾದ್ರೆ ಏನು? ಇರೋವರೆಗೂ ಈ ಪರಮಾತ್ಮನ್ನ ಕುಡಿತಾ ಆಗ್ಲೇ ಆ ಪರಮಾತ್ಮನ ಹತ್ರ ಮುಕ್ತಿ ಸಿಗೋದು. ಸಿಗ್ತೈತೆ ಮುಕ್ತಿ. ಹೊಟ್ಟೆ ಗಿಟ್ಟಿಲ್ಲ, ಮಗಿಗ್ ತಿನ್ನಕ್ ಕೂಡಿಲ್ಲ. ನನ್ನ ಮೇಸ್ತ್ರಿ ತವ ಸಾಲ ಇಸ್ಕೊಂಡ್ ಬಂದು ಕಾಸಿಟ್ಟಿದ್ರೆ ಅದ್ ಯಾವ ಮಾಯ್ದಾಗ ಬಂದು ಕಣ್ ಪೂರ್ತಿ ಕುಡ್ಕೊಂಡ್ ಬಂದಿದ್ಯಲ್ಲ, ನಿನ್ಗೆ ಯಾಕೆ ಬೇಕು ಹೆಂಡತಿ ಮಕ್ಳು? ನನ್ನೇನೇ ಕೇಳ್ತೀಯ? ನಮ್ಮ ಅವನ್ ಕೇಳ್ವಾಗ ಯಾಕೆ ಮದ್ವೆ ಮಾಡಿದ್ಲು ಅಂತ. ನನಗೆ ಮದ್ವೆ ಮಾಡಿದ್ಲು, ನಿನಗೆ ಮಕ್ಕಳಾಯ್ತು. ಎಲ್ಲೇ ಅವನ್ ಸೀನಾ. ಮುಂದೆ ಅವನ ಶಾಲೆ ಬಿಡಿಸಿ ನೀನ್ ಕೂಡ ಕೆಲಸಕ್ಕೆ ಕರ್ಕೊಂಡು ಹೋಗು. ನಾನ್ ದುಡಿಯೋದೇ ನೀನ್ ಎಂಟಕ್ ಸಾಲಕ್ಕಿಲ್ಲ. ಇನ್ನ ಮಗನ್ ತಾವ ಗೇಸ್ಕೊಂಡು ಅದನ್ನು ಕುಡಿದ್ಬಿಟ್ಟು ಹಾಳು ಮಾಡ್ಬೇಕು ಅಂತಿದ್ಯಾ? ನೀನ್ ಮಕ್ಕಿಟ್ಟು ತಾಯವ್ವ ಇನ್ನು ತಯಾರಾಗ್ಲಿಲ್ವಾ? ಕೆಲ್ಸಕ್ಕೆ ಗೊತ್ತಾಯ್ತು, ನಡಿ ಹೋಗವ. ಎಲ್ಲ ನನ್ನ ಹಣೆ ಬರ. ನಿನ್ಗೆ ಜನ್ರ ಬುದ್ಧಿ ಬರಕಿಲ್ಲ. ಮಾತಾಡಿ ಎಲ್ಲ ನಶೆಯಲ್ಲೇ ಹೇಳ್ಬೇಕು. ಇವತ್ತು ಎಷ್ಟು ಲೋಡ್ ಆಯ್ತೆಲ್ಲ ಬರ್ಕೊಂಡಿದ್ದೀನಿ ಸರ್. ಹಾಂ, ಟ್ರ್ಯಾಕ್ಟ್ರಿ ಎಷ್ಟು ಲೋಡು, ಲಾರಿ ಎಷ್ಟು ಲೋಡು ಎಲ್ಲ ಬರ್ಕೋಬೇಕು ನೋಡಿ ಸ್ವಾಮಿ, ಎಲ್ಲ ಕ್ಲೀನಾಗಿ ಬರ್ಕೊಂಡಿದ್ದೀನಿ. ಹಾಂ, ಸರಿ. ಹಾಂ, ಇವತ್ತು ಇನ್ನೂ ಲೋಡ್ ಬರುತ್ತೆ. ನಡಿ. ಆಮೇಲೆ ಆಳುಗಳು ಹೆಣ್ಣಾಳೆಷ್ಟು ಗಂಡಾಳೆಷ್ಟು ಎರಡು ಬರ್ಕೋಬೇಕು. ನೆನ್ನೆ 8 ಜನ ಬಂದಿದ್ರು, ಹೆಣ್ಣಾಳು ಗಂಡಾಳು ಅವರೇ ಬಂದವರು. ಆಯ್ತಾ? ಏನಾದ್ರು ತೊಂದರೆ ಬಂದರೆ ಚೆಕ್ ಮಾಡಿಸು. ಆಯ್ತು ಸರ್. ಆಯ್ತಾ? ಆರ್ಡರ್ ಜಾಸ್ತಿ ಬರ್ತಾ ಇದೆ, ಅದ್ರ ಬಗ್ಗೆ ನಿಗಾ ವಹಿಸ್ಬೇಕು. ಸರಿ ಸರ್.
ಯಾಕ್ ತಾಯವ್ವ ಆಯಾಸ ಆಗ್ತಾ ಇದ್ಯಾ? ಹೂ ಕಣವ, ಬಿಸಿಲು ಜಾಸ್ತಿ ಐತಲ್ಲ ಅದಕ್ಕೆ ಕುಂತ್ಕೊಂಡೆ. ಒಸಿ ನೀರ್ ಕುಡಿವಾ ಅಂತ. ತಾಯವ್ವ ಆ? ನಾನ್ ಹಿಂಗ್ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ಏನು? ನಿನ್ ಮಗ ಸೀನನು ನಿನ್ ಜೊತೆ ಕೆಲ್ಸಕ್ ಕರ್ಕ ಬರೋದಲ್ವಾ, ನಿನ್ಗೂ ಹೊಸಿ ಸಹಾಯ ಆಯ್ತದೆ. ಬಿಡ್ತೋನು ಭೀಮವ್ವ, ಎಂತ ಮಾತಾಡ್ತೀಯ? ನನ್ ಮಗ ನನ್ ಹೊಟ್ಟೆಯಾಗ ಹುಟ್ಬಾರ್ದಾಗಿತ್ತು. ಸೀಮಂತ್ರ ಹೊಟ್ಟೆಯಾಗ ಬಿದ್ರೆ ದೊಡ್ಡ ಸಾಯಪ್ಪ ಆಗಿರ್ತಿದ್ದ. ತಾನೇ ಚಾಚು ತಪ್ಪದೆ ಈ ಸ್ಕೂಲ್ಗೆ ಹೋಯ್ತದೆ. ಅದಕ್ ನಾವೇನಾದ್ರೂ ಸಹಾಯ ಮಾಡ್ತೀವ? ನೀನ್ ಹೇಳೋದು ಹೊಸಿ ತಿಳ್ಕಬೇಕಾದ್ದೆ. ನನ್ ಮಗನು ಅವನೇ. ಅವನ ಅಪ್ಪನಂಗೆ ಕೆಲ್ಸಕ್ಕೂ ಬರಕಿಲ್ಲ, ಈ ಸ್ಕೂಲ್ಗೂ ಹೋಗಕ್ಕಿಲ್ಲ. ತಾಯವ್ವ ಸೀನಾ ಹೆಂಗವನೆ? ನನ್ ಮಗ ಸೀನಾ ಅದೇನ್ ಮಾಡ್ತವನೋ ಏನೋ. ಜ್ಞಾನನುದಾತೆ ಶಾರದ ಮಾತೆ ಲೋಕವಿಧೇಯತೆ ನಿನ್ನಯ ಗೀತೆ ವೇದ್ಯ ವಿನಯತೆ
ನಮಸ್ತೆ. ಕೂತ್ಕೊಳ್ಳಿ ಎಲ್ರು. ಇವತ್ತೆಲ್ರು ಹಾಜರಾಗಿದ್ದೀರೋ ಅಥವಾ ಗೈರು ಹಾಜರಾಗಿರೋರು ಇದ್ದೀರೋ? ಎಲ್ರು ಸಂತೋಷ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39. ಬಹಳ ಸಂತೋಷ. ಸೀನಾ, ಒಳ್ಳೆ ಹುಡುಗ ಕಣಯ್ಯ ನೀನು. ನಾನು ಬರೋಕ್ಕಿಂತ ಮುಂಚೆನೆ ಇವತ್ತೊಂದು ಏನ್ ಪಾಠ ಮಾಡ್ತೀನಿ ಅಂತ ಅರ್ಥ ಮಾಡಿಕೊಂಡು ಭಾರತ ದೇಶದ ಮ್ಯಾಪ್ನ ತಗಲಾಕ್ಬಿಟ್ಟಿದ್ಯಾ. ಅದೇ ಪಾಠ ಮಾಡ್ತೀನಿ. ಮಕ್ಕಳೇ, ಈ ಮ್ಯಾಪ್ ನೋಡ್ತಾ ಇದ್ರಲ್ಲ ನೀವು? ಇದು ಯಾವ ದೇಶದ ಮ್ಯಾಪು? ಭಾರತ ದೇಶ. ನಾವು ಬಹಳ ಸಂತೋಷ. ಈ ಮ್ಯಾಪ್ ನ ನೋಡ್ತಾ ಇದ್ದೀರಲ್ಲ? ಈ ನಕ್ಷೆನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಲ್ವಾ? ನಮ್ಮ ದೇಶದ ಪೂರ್ವ ಭಾಗದಲ್ಲಿ, ಪಶ್ಚಿಮದಲ್ಲಿ, ದಕ್ಷಿಣದಲ್ಲಿ, ಅದರಂತೆ ನಮ್ಮ ದೇಶಕ್ಕೆ ಹೊಂದಿಕೊಂಡಂತೆ ಅನೇಕ ರಾಷ್ಟ್ರಗಳಿವೆ. ಅದರಲ್ಲಿ ಸರಿಯಾಗಿ ಹೇಳ. ಏನದು? ಇದು ಇದು ಬಹಳ ಸಂತೋಷ. ಹಾಗೇನೆ ಅನೇಕ ದ್ವೀಪಗಳು ನಮ್ಮ ದೇಶಕ್ಕೆ ಹೊಂದಿಕೊಂಡಿವೆ. ಜೊತೆಗೆ ನಮ್ಮ ಭಾರತ ದೇಶದ ಕಾವಲುಗಾರನಂತಿರುವ ಈ ಪರ್ವತಕ್ಕೆ ನಾವೇನಂತ ಕರಿತೀವಿ? ಅದು ಪರ್ವತ ಅಷ್ಟೇ ಅಲ್ಲ, ನಮ್ಮ ದೇಶದ ಕಾವಲುಗಾರನಂತಿರುವ ಪರ್ವತ. ಬಹಳ ಸಂತೋಷ. ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಇದೇ ರೀತಿ ಎಲ್ಲರೂ ಚೆನ್ನಾಗಿ ಓದಿದ್ರೆ ನಮ್ಮ ಶಾಲೆ ಕೀರ್ತಿ ತತ್ತೀರಿ. ಬರುವ ಪರೀಕ್ಷೆಯಲ್ಲಿ ಕೊಟ್ಟಂತ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ನೀವೆಲ್ಲ ಬರೆದು ಒಳ್ಳೆ ಅಂಕಗಳನ್ನ ಪಡಿತೀರಿ. ಕಾಫಿ. ನಮಸ್ಕಾರ ಶೆಟ್ರಿಗೆ. ಅಯೋಗ್ಯ, ಮುಟ್ಟಾಳ, ಅಪ್ರಯೋಜಕ. ಹಳೆ ಬಾಕಿ ತಂದ್ಕೊಡ್ತೀನಿ ಅಂತ ಹೋದನು ಇವತ್ತು ಮುಖ ತೋರಿಸ್ತಾ ಇದ್ಯಾ? ಬಿಸಾಕೋ ಬಿಸಾಕೋ ಹಳೆ ಬಾಕಿನ. ಕೊಡ್ತೀನಿ ಶೆಟ್ರೆ. ನೀವು ಅಂದ್ರೆ ಯಾರ್ರೀ? ಆ ತಿರುಪತಿ ಲಕ್ಷ್ಮೀ ವೆಂಕಟೇಶ್ವರ ಕುಲಪುತ್ರ ರೀ. ನಿಮಗೆ ದುಡ್ಡು ಕೊಡಕ್ಕೆ ಅಂತ ನಡ್ಕೊಂಡ್ ಬರ್ತಾ ಇದ್ನ ಮಾಧವನಲ್ಲ ಮಾದ ಎದ್ನೋ ಬಿದ್ನೋ ಅಂತ ಓಡ್ ಬಂದಾರ್ರಿ. ಅಳ್ಬೇಡ್ವೋ ಅಳ್ಬೇಡ್ವೋ. ಯಾಕಪ್ಪ ಅಂತ ಕೇಳಿದ್ರೆ ಅವ್ರ ಹೆಂಡತಿ ಬಂಡೆ ಹೊಡಿಬೇಕಾದ್ರೆ ತಲೆಗೆ ಕಲ್ ಬಿದ್ದು ದಡ್ಡಾರ್ ಅಂತ ಬಿದ್ದು ನನಗೆ ಈ ವಿಷಯ ಕೇಳಿ ಮೈಯೆಲ್ಲ ತಣ್ಣಗಾಗ್ಬಿಡ್ತು ಶೆಟ್ರೆ. ದಡಾರ್ನೆ ನನ್ಗೇನು ಗೊತ್ತಾಗ್ಲಿಲ್ರಿ. ನಾನು ಹೋಗಿ ಅವಳನ್ನ ದವಾಖಾನೆಗೆ ಸೇರಿಸ್ದೆ ರೀ. ಒಳ್ಳೆ ಕೆಲಸ ಮಾಡ್ಬೇಕಣ. ಆ ಡಾಕ್ಟ್ರಪ್ಪ ಮದ್ದ ಎರ್ರ ಬಿರ್ರಿ ಬುರ್ಕೊಬಿಟ್ರಿ. ಇತ್ತೀಚೆಗೆ ಜಾಸ್ತಿನೇ ಡಾಕ್ಟರ್ ಬಿಲ್ಲು. ಅದನ್ನ ತರಾಕ್ ಹೋದ್ರೆ ಒಂದ್ 20 ರೂಪಾಯಿ ಕಮ್ಮಿ ಬಿತ್ರಿ. ಆಗ ತಟ್ಟನ ಜ್ಞಾಪಕ ಬಂದಿದ್ದೆ ನೀವು ಕಣ್ರಿ. ಯಾಕಪ್ಪ ನನ್ ಜ್ಞಾಪಕ ಬಂತು? ನೀವು ಅಂದ್ರೆ ಯಾರು? ಬಡ್ರ ಬಂದು ಅನಾಥ ರಕ್ಷಕ ಅಂತ ಹೇಳಿ ಬಿರುದು ಪಡೆದ್ರಲ್ವಾ ಶೆಟ್ರೆ? ನಿಮ್ಮ ಹತ್ರ ಒಂದ್ 20 ರೂಪಾಯಿ ಸಾಲ ಕೇಳೋಕ್ ಬಂದೆ ಶೆಟ್ರೆ. ಏನೇನೋ ನಾಟಕ ಆಡಿ ಮತ್ತೆ ನನ್ನ ಹತ್ರ 20 ರೂಪಾಯಿ ಸಾಲ ತಗೊಂಡೋಗ್ಬೇಕಂತ ಬಂದಿದ್ಯಾ? ನಿನ್ನ ಬೂಟಾಟಿಕೆ ನನ್ನ ಹತ್ರ ನಡೆಯೋದಿಲ್ಲ, ಹೋಗೋ. ಅಯ್ಯಯ್ಯೋ, ಹಂಗನ್ಬೇಡಿ ಶೆಟ್ರೆ. ನೀವೇನಾದ್ರೂ 20 ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ಆ ಮಾದನ್ ಹೆಂಡ್ತಿ ಸತ್ತೋಗ್ಬಿಡ್ತಾಳೆ ಶೆಟ್ರೆ. ಅನಾಥ ಶವ ಆಗೋಗ್ಬಿಡ್ತಾಳೆ. ಬಿಡೋ ನನ್ ಕಾಲು, ಬಿಡೋ. ಹೇಳೋ ಮೇಲೆ ಹೇಳೋ. ನೀನ್ ಹೇಳ್ತಾ ಇರೋದಲ್ಲ ನಿಜವೇನೋ? ನಿಮ್ಮ ಹಣೆಗೂ ಶೆಟ್ರೆ, ನಾನು ಯಾಕೆ ಸುಳ್ಳು ಹೇಳಿ? ಪಾಪ. ಲೇ
ನೀನು ಹೇಳ್ತಾ ಇರೋದೆಲ್ಲ ನಿಜವೇನೋ? ಈಗ ನಾನ್ ನಿನಗೆ ದುಡ್ಡು ಕೊಡ್ತೀನಿ. ಹಳೆ ಬಾಕಿ ಜೊತೆ ಈ ಕೊಟ್ಟಿದ್ದನ್ನು ಸೇರಿಸಿ ಒಟ್ಟಿಗೆ ಕೊಟ್ಬಿಡ್ಬೇಕು. ಕೊಡ್ಲಿಲ್ಲ ಅಂದ್ರೆ ನನ್ನ ವಿಷಯ ನಿನಗೆ ಗೊತ್ತಲ್ಲ ಏನೋ? ನಿಮ್ಮ ಮನೆಗೂ ಕೊಟ್ಬಿಡ್ತೀನಿ. ಮಾತಗ ಮಾತ್ರ ತಪ್ಪಕ್ಕಿಲ್ಲ ಬುದ್ಧಿ. ತಗೋ ನೋಡು, ಮೊದ್ಲು ಆ ಯಮ್ಮನಿಗೆ ಏನು ಔಷಧಿ ಬೇಕೋ ತಂದು ಕೊಡೋಗು. ಪಾಪ ಹೋಗೋ. ಆಯ್ತು ಶೆಟ್ರೆ, ಬೊತ್ತೇನ್ ಶೆಟ್ರೆ, ತುಂಬಾ ಉಪಕಾರ ಆಯ್ತು ಶೆಟ್ರೆ. ಅಪ್ಪ ತಿರುಪತಿ ವೆಂಕಟೇಶ್ವರ, ಆ ಮಾದನ ಹೆಂಡತಿನ ಗುಣ ಪಡ್ಸಪ್ಪ. ರೈ ಕುಡಿಯಕ್ ಕೊಡ್ರಿ ರೈ. ಕಾಸು ತಂದಿದೀಯಾ? ಏನು ನಿಮ್ಮ ಅಂಗಡಿ ಕಾಸಿಲ್ದೆ ಕುಡಿಯಕ್ ಬರ್ತೀವ? ಇವತ್ತು ಯಾರು ಮುಂಡಾಸ್ಕೊಂಡ್ ಬಂದಾನೋ ಏನೋ. ಕಾಸು ಕೊಟ್ಬಿಡ್ಬೇಕು. ಇನ್ನೊಂದ್ ಗ್ಲಾಸ್ ಕೊಡ್ರಿ ರೈ. ಹಳೆ ಬಾಕಿನ ಕೊಟ್ಟಿಲ್ಲ, ಮತ್ ಇನ್ನೊಂದ್ ಗ್ಲಾಸ್ ಕೊಡ್ಬೇಕಾ? ಮುಚ್ಕೊಂಡು ಹೋಗಯ. ನನ್ನನ್ನ ಮುಚ್ಕೊಂಡು ಹೋಗು ಅಂತೀಯ? ನಾನ್ ಯಾರ್ ಗೊತ್ತಾ? ಯಾರಪ್ಪ? ಶಾಂತಪ್ಪ, ಬಂಡೆ ಶಾಂತಪ್ಪ. ಅಂಗಡಿ ಬಾಗ್ಲಾಕ್ಸ್ಬಿಡ್ತೇನೆ. ಹೌದಾ? ಇರಪ್ಪ, ಬರ್ತೇನಪ್ಪ, ಇರಪ್ಪ. ಅಂಗಡಿ ಬಾಗ್ಲ ಹಾಕ್ತೀಯಾ? ಇರು ಇರು, ಬರ್ತಾ ಇದೆ ನೀರು. ಇರು ಇರು. ಬೆಳಗ್ಗೆನೆ ಬಂದು ಬಿಡ್ತಾವೆ. ಕುಡಿದ್ರ ಕಂಡ್ರಲ್ಲೇ ನೀವೆಲ್ಲ ಹಿಂಗಾಡೋದು. ನಮ್ಮ ದೇಶದ ಪೂರ್ವ ಭಾಗದಲ್ಲಿ ಬಂಗಾಳ ಕೊಲ್ಲಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಉತ್ತರದಲ್ಲಿ ಹಿಮಾಲಯದ ಎತ್ತರದ ಪರ್ವತ ಶ್ರೇಣಿಗಳನ್ನು ಹೊಂದಿರುತ್ತವೆ. ನಮ್ಮ ದೇಶದ ಸುತ್ತ ಪಾಕಿಸ್ತಾನ, ಚೀನಾ, ನೇಪಾಳ, ಶ್ರೀಲಂಕಾ. ಏನೋ ಮಗ? ತುಂಬಾ ಚೆನ್ನಾಗಿ ಓದ್ತೀರಿ ನಾವು. ಇವತ್ತು ಶಾಲೆಯಲ್ಲಿ ನಮ್ಮ ಮೇಷ್ಟ್ರು ಪಾಠ ಮಾಡಿ ಒಂದ್ ಪ್ರಶ್ನೆ ಕೇಳಿದ್ರು. ಆ ಪ್ರಶ್ನೆಗೆ ಯಾರು ಉತ್ತರ ಕೊಡ್ಲಿಲ್ಲ. ಹೌದಾ? ಆಮೇಲೆ ಇನ್ನೇನು, ನಾನೇ ಮೇಷ್ಟ್ರು ಕೇಳಿದ ಎಲ್ಲಾ ಪ್ರಶ್ನೆಗೂ ಪಟ ಪಟ ಅಂತ ಉತ್ತರ ಕೊಟ್ಬಿಟ್ಟೆ. ಅದಕ್ಕೆ ನಮ್ಮ ಮೇಷ್ಟ್ರು ಏನಂದ್ರು ಗೊತ್ತಾ? ಏನಂದ್ರು? ವೆರಿ 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 ಗುಡ್ ಸೀನಾ ಅಂತಂದ್ರು. ಹಂಗಂದ್ರೆ ಏನ್ಲ? ಹಾಗಂದ್ರೆ ಏನ್ ಗೊತ್ತಾ? ನಮ್ ಇಡೀ ಕ್ಲಾಸ್ಗೆ ನಾನೇ ಒಳ್ಳೆ ಹುಡುಗ ಅಂತ. ಹೌದಾ? ಅದ್ಯಾವ್ದು ನೀನ್ ಚೆನ್ನಾಗಿಟ್ಟಿರ್ಲಿಕ್ಕಂದ? ಬರೀ ನನ್ನ ಚೆನ್ನಾಗಿಟ್ಟಿದ್ರೆ ಹಾಗೆ ನಿನ್ನೂ ಚೆನ್ನಾಗಿಟ್ಟಿರ್ಬೇಕು. ಓಹ್ ಸರಿ ಸರಿ, ನಡಿ ಮಗ. ಬ್ಯಾಗ್ ಊಟ ಮಾಡಿ ಮನಿಕೋ, ಒತ್ತಾರೆ ಬ್ಯಾಗ್ ಹೇಳ್ಬೇಕು. ಮಗ ಕುಡಿತವೇ ಇಲ್ದಿದ್ದ ಬಾಳು ಬರ್ರಿ ಗೋಳು. ಇನ್ನಲ್ಲೇ ಮಗನೇ, ಏನೇ ಮಕ ನೋಡ್ತಾ ಇದೀಯಾ? ಅಮ್ಮ ಮಗ ಇಬ್ರು ಸೇರ್ಕೊಂಡು ನನ್ನನ್ನ ಮರ್ತ್ಬಿಟ್ಟಿದ್ರ? ಗಂಡ ಅನ್ನವನಿಗೆ ಪ್ರಾಣಿ ಮಾಡ್ಬಿಟ್ಟು ನನ್ನನ್ನ ಹಂಗೆ ಬಿಟ್ಕೊಂಡ್ಬಿಟ್ಟಿದ್ರ? ಏನಲ್ಲ ಏನೇ ಇದು?
ಏನ್ ಊಟ ಇದು? ಇಡು. ಮೇಷ್ಟ್ರೆ, ಏನ್ ಸೀನು? ಆ ಔಷಧಿನ ಗಿಡಕ್ಕೆ ಹಾಕಿದ್ರೆ ಏನಾಗುತ್ತೆ? ಒಳ್ಳೆ ಪ್ರಶ್ನೆ ಕೇಳಿದೆ ಸೀನ. ಈ ಔಷಧಿ ಇದೆಯಲ್ಲ, ಇದು ಮಹಾವಿಷಕಾರಿ. ಈ ಗಿಡದ ಮೇಲಿರೋ ಹುಳುಗಳ ಮೇಲೆ ಈ ಔಷಧಿ ಸಿಂಪಡಿಸಿದಾಗ ಹುಳುಗಳು ಸಾಯ್ತವೆ. ಹುಳುಗಳು ಸಾಯದೇ ಇದ್ರೆ ಏನಾಗುತ್ತೆ? ದಿನೇ ದಿನೇ ಈ ಗಿಡದ ಕಾಂಡವನ್ನ ತಿಂತಾ ಹೋಗ್ತವೆ. ತಿಂತ ಹೋದಾಗ ಏನಾಗುತ್ತೆ? ಗಿಡ ಸಾಯುತ್ತೆ. ಈ ಔಷಧಿನ ಸಿಂಪಡಿಸೋದ್ರಿಂದ ಹುಳುಗಳು ಸಾಯ್ತವೆ, ಗಿಡನ ಸಮೃದ್ಧಿಯಾಗಿ ಬೆಳೀತದೆ. ಮೇಷ್ಟ್ರೆ, ಗಿಡಕ್ಕೂ ಜೀವ ಇರುತ್ತೆ, ಹುಳಕ್ಕೂ ಜೀವ ಇರುತ್ತೆ, ನಮಗೂ ಜೀವ ಇರುತ್ತೆ. ಆ ಔಷಧಿನ ಗಿಡಕ್ಕೆ ಹಾಕೋದ್ರಿಂದ ಗಿಡ ಸಾಯಲ್ವಾ ಮೇಷ್ಟ್ರೆ? ಒಳ್ಳೆ ಪ್ರಶ್ನೆ ಕೇಳಿದೆ ರಂಜಿತ. ಈ ಔಷಧಿನ ಗಿಡಕ್ಕೆ ಹಾಕೋದ್ರಿಂದ ಹುಳುಗಳು ಸಾಯ್ತವೆ ಹೊರತು ಗಿಡ ಸಾಯಲ್ಲ. ಯಾಕೆಂದ್ರೆ ಗಿಡದ ತಳಭಾಗದಲ್ಲಿ ಕಾಂಡ, ಬೇರು ಇವೆಲ್ಲ ಇದೆಯಲ್ಲ, ಅಲ್ಲಿಂದ ಗೊಬ್ಬರದ ಅಂಶವನ್ನ, ನೀರಿನಂಶವನ್ನ ಸೆಳ್ಕೊಂಡು ಮೇಲ್ಗಡೆ ಇರೋ ಸೂರ್ಯಕಿರಣ ಸೆಳ್ಕೊಂಡು ಸಮೃದ್ಧಿಯಾಗಿ ಗಿಡ ಬೆಳೀತದೆ. ಈ ಔಷಧಿನ ಸಿಂಪಡಿಸೋದ್ರಿಂದ ಹುಳುಗಳು ಸಾಯ್ತವೆ ಹೊರತು ಗಿಡ ಸಾಯಲ್ಲ. ಇನ್ನೊಂದು ಎಚ್ಚರಿಕೆಯ ಮಾತು ವಿದ್ಯಾರ್ಥಿಗಳೇ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಈ ಔಷಧಿ ಇದೆಯಲ್ಲ, ಇದನ್ನು ಬಹಳ ಹುಷಾರಾಗಿ ನೋಡ್ಕೋಬೇಕು. ಈಗ ಇದನ್ನ ತಗೊಂಡೋಗಿ ಎಲ್ಲ ಒಂದ್ ಕಡೆ ಇಡ್ತೀರಿ ಅಂತ ಇಟ್ಕೊಳ್ಳಿ, ಅಥವಾ ಯಾರೋ ಗೊತ್ತಾಗದಂಗೆ ಬಂದು ಕೈ ತಾಗಿಸ್ಬಿಡ್ತಾರೆ, ಕೆಳಗೆ ಬಿದ್ದೋಗ್ಬಿಟ್ರೆ ಕೆಳಗಡೆ ಆಹಾರ ಪದಾರ್ಥಗಳು ಇರ್ತಾವಲ್ಲ, ಅದ್ರ ಮೇಲೆ ಏನಾದ್ರು ಮಿಕ್ಸ್ ಆಗೋಗ್ಬಿಟ್ರೆ ಬಹಳ ಡೇಂಜರು. ಅದನ್ನ ಯಾರಾದ್ರೂ ಉಪಯೋಗಿಸ್ಬಿಟ್ರೆ ತಿಂದವ್ರು ಸತ್ತೋಗ್ಬಿಡ್ತಾರೆ. ಏ ಇಲ್ಲಿ ನೋಡ್ರೋ, ಚೀನನ್ ಬಟ್ಟೆ ಎಲ್ಲ ಅರ್ಧಿ ಇದೆ. ಸ್ವಲ್ಪನೂ ತಿಳುವಳಿಕೆ ಇಲ್ವಾ ನಿಂಗೆ? ಪಿ ಮಾಸ್ಟ್ರಲ್ಲಿ ನೆನ್ಪಿಲ್ವಾ? ಏನದು? ಶಾಲೆಗೆ ಬರುವಾಗ ಸ್ವಚ್ಛವಾದ ಸ್ಕೂಲ್ ಬಟ್ಟೆ ಧರಿಸ್ಬೇಕು ಅಂತ. ನನ್ ನೋಡೋ ಹೇಗಿದೆ? ತುಂಬಾ ಚೆನ್ನಾಗಿದೆ. ಸೀನುಂಗೆ ಸ್ವಲ್ಪನೂ ಬುದ್ಧಿನೇ ಇಲ್ಲ. ನಿನ್ ಬಟ್ಟೆ ನೋಡಿ ಎಷ್ಟು ಕೊಳೆಯಾಗಿದೆ, ನನ್ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ. ಸೀನಾ, ನೀನ್ ನೀಟಾಗಿ ಬರಕ್ಕಾಗಲ್ವಾ? ನಮ್ದೆಲ್ಲ ನೋಡು ಆಗ್ ಹೊಳಿತೈತೆ. ಇದೊಂದೇ ಬಟ್ಟೆ ಇರ್ಬೇಕು, ಅದಕ್ಕೆ ದಿನ ಇದನ್ನೇ ಹಾಕೋ ಬರ್ತಾನೆ. ಹೂಕುಣು, ನಾನು ಅವತ್ತಿನ ನೋಡ್ತಾನೆ ಇದೀನಿ, ಇದೊಂದೇ ಬಟ್ಟೆ ಹಾಕೋ ಬರ್ತಾನೆ. ಹೌದು ಕಣೋ, ಸೀನನ್ ಬಟ್ಟೆ ಅರ್ಧಿ ಇದೆ. ಸೀನನ್ ಬಟ್ಟೆ ಹರಿದಿದೆ, 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 ಬಟ್ಟೆ ಹರಿದಿದೆ. ಬರೀ ಎಲ್ಲ ಇಜಲ್ ಹಾಕಿದ್ರೆ ಖಾಲಿ ಇಟ್ಟು ಬಿಡ್ತಾರೆ. ಎಲ್ಲ ಬಂದು ನಾವೇ ಮಾಡಬೇಕು. ಸಾಕಾಗೋಯ್ತು ದಿನ ಹೇಳಿ ಹೇಳಿ. ಏನಪ್ಪ? ನಮ್ಮ ಶಾಲೆಯಲ್ಲಿ ಎಲ್ರು ನನ್ನ ರೇಗಿಸ್ತವ್ರೆ, ಅದಕ್ಕೆ ಈ ಬಟ್ಟೆಯ ಇಸ್ತ್ರಿ ಮಾಡ್ಕೊಡ್ತೀಯಾ? ಇಸ್ತ್ರಿ ಬಟ್ಟೆ ಹಾಕೊಳ್ಳೋ ಮುಖನ ನಿಂದು? ಅಲ್ಲಯ್ಯ, ಶರ್ಟ್ ಹರಿದೋಗಿದೆ, ಮೊದಲು ಅದನ್ನ ಸರಿಯಾಗಿ ಹೊಲಿಸ್ಕೋ. ಆಮೇಲೆ ಎದೆ ಮೇಲೆ ಬಟ್ಟೆಗಳು ಸರಿಯಾಗಿಲ್ಲ, ಮೊದಲು ಅದನ್ನ ಹಚ್ಕೋ, ಆಮೇಲೆ ಇಸ್ತ್ರಿ ಬಟ್ಟೆ ಹಾಕೊಳ್ಳಿ ಅಂತೆ. ಅರ್ಥ ಆಯ್ತಾ? ಹೋಗ್ಲಿ, ಕಾಸಿದ್ಯಾ? ಮತ್ತೆ ಹ್ಯಾಂಗಪ್ಪ ನಾನು ಮಾಡ್ಕೊಳ್ಳಿ? ಅಲ್ಲಯ್ಯ, ನಿಂಗೆ ಇಸ್ತ್ರಿ ಬಟ್ಟೆನೇ ಹಾಕ್ಬೇಕು. ಮೊದಲೇ ನೀವು ಕಲ್ಬಂಡೆ ಹೊಡೆಯೋ ಜನ, ನೀವು ಹೆಂಗಿರ್ಬೇಕು ಹಂಗೆ ಇರ್ಬೇಕು. ಅರ್ಥ ಆಯ್ತಾ? ಹೋಗ. ಏನು ಬಂದ್ಬಿಟ್ಟ ಬೆಳಿಗ್ಗೆ ಬೆಳಿಗ್ಗೆ ಕಾಸಿಲ್ದೆ, ನೀನು ಬೋಣಿನೇ ಆಗಿಲ್ಲ, ಬಂದ್ಬಿಟ್ಟ ಬಟ್ಟೆ ಹಿಡ್ಕೊಂಡು. ಏಯ್, ಏನೋ ಮುಖ ನೋಡ್ತೀಯಾ? ಒಂದ್ಸರ್ತಿ ಹೇಳಿದ್ರೆ ಗೊತ್ತಾಗಲ್ವಾ? ಪುಕ್ಸಟೆ ಬರ್ತಾವ ಈಜಲು. ಹೋಗ. ಅಯ್ಯ, ನಿನ್ನ ಮುಖಕ್ಕೆ ಹೋಗೋ.
ಸೀನಾ ಬಾರೋ ಇಲ್ಲಿ. ಏನಣ್ಣ? ಇಸ್ತ್ರಿ ಬಟ್ಟೆ ಹಾಕೊಂಡಿದ್ಯಾ? ಯಾರೋ ಮಾಡ್ಕೊಟ್ರು? ನಾನ ಮಾಡ್ಕೊಂಡೆ. ಹೆಂಗೆ? ನಮ್ಮ ಮನೆ ನೀರ್ ಚೊಮ್ನಿಂದ. ಹೌದಾ? ಪರವಾಗಿಲ್ಲಪ್ಪ, ಬುದ್ಧಿವಂತ ಹುಡುಗ ನೀನು. ಮತ್ತೆ ಅವತ್ ನೀನ್ ಮಾಡ್ಕೊಡು ಅಂದ್ರೆ ಬಾಯಿಗೆ ಬಂದಂಗ್ ಬೈದ್ಬಿಟ್ಟೆ. ಇಲ್ಲಪ್ಪ, ನಾನು ನಿನ್ ಬೈದಿಲ್ಲ. ನೀನ್ ಅಂಗಿ ಹರಿದಿತ್ತಲ್ಲ, ಸರಿಯಾಗಿ ಹೊಲಸ್ಕೋ, ಸರಿಯಾಗಿ ಬಟನ್ ಹಚ್ಕೋ ಅಂತ ಹೇಳ್ದೆ. ಅಂತೂ ನೀನು ಬುದ್ಧಿವಂತ ಹುಡುಗ, ಕಾಸಿಲ್ಲ ಕೆಲಸ ಮಾಡ್ಕೊಂಡಿಲ್ಲ. ದೇವ್ರಿಗೆ ಒಳ್ಳೇದು ಮಾಡಿ ಹೋಗು. ಆಯ್ತು ಹೋಗು. ಶಾಲೆ ಗೊತ್ತಾಯ್ತು, ನಾ ಹೋಗ್ತೀನಿ. ಆಯ್ತು ಹೋಗಪ್ಪ. ನಮ್ದು ಅಷ್ಟೇ, ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಮ್ಮ ಸಾಯಂಕಾಲ ಮುದ್ದೆ ಇಲ್ಲ. ಏನೋ ನಡೀತಾ ಇದೆ ಹಿಂಗೆ ದೇವರ ಹೆಸರು ಮೇಲೆ. ಸೀನಾ ಸೀನಾ ಯಾಕೋ ಚಂದ್ರ, ಏನಾಯ್ತು? ಏನಿಲ್ಲ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಅನ್ನಿಸ್ತು, ಅದಕ್ಕೆ ಓಡೋಡ್ ಬಂದೆ. ಏನು? ನಿನ್ನೆ ನೀನ್ ಆಡ್ತಾ ಇರೋ ಹಾಡು ನಾನ್ ನೋಡ್ದೆ. ಆ ಹಾಡು ನನ್ಗೂ ಕಲ್ಸ್ಕೊಡು. ಅದು ಒಂದೇ ಸರಿ ಬರಲ್ಲ, ಅದಕ್ ಮೊದ್ಲು ಅಕ್ಷರ ಕಲಿಬೇಕು. ಹಂಗಂದ್ರೆ ನೀನ್ ನನ್ಗೆ ಅಕ್ಷರ ಕಲಿಸ್ಕೊಡು. ಹಾಗಾದ್ರೆ ನಿನ್ ಕೆಲ್ಸ ಮುಗಿದ್ಮೇಲೆ ಊರ್ ಕಟ್ಟಿತಾವ ಬಾ, ನಾನ್ ನಿಂಗ್ ಹೇಳ್ಕೊಡ್ತೀನಿ. ಹೂಸಿನಾ, ಆಯ್ತು. ನೀನ್ ಬರ್ಬೇಕು. ಆಯ್ತು. ಹಾ, ಅಯ್ಯಯ್ಯೋ. ನಮ್ಮ ನಾಡಿದು ನಮ್ಮದು, ನಮ್ಮ ಕನ್ನಡ ನಾಡಿದು, ನೆಮ್ಮದಿಯ ತವರೂರಿದು, ಕಂಗು ಬೆಳೆಯುವ ನಾಡಿದು, ತೆಂಗು ಬೆಳೆಯುವ ನಾಡಿದು, ನಮ್ಮ ಕನ್ನಡ ನಾಡಿದು, ನಮ್ಮ ನಾಡಿದು ನಮ್ಮದು. ಅಲ್ ನೋಡ್ರೋ, ಸೀನಾ ಹೆಂಗ್ ಮಿಂಚ್ತಾ ಬರ್ತಾವನೆ. ನೀವು ಅವನ್ಗೆ ಆ ರೀತಿ ಅವಮಾನ ಮಾಡಬಾರ್ದಾಗಿತ್ತು. ಅವಾಗ್ಲೇ ಕ್ಷಮೆ ಕೇಳ್ಬೇಕಾಗಿತ್ತು. ಅದಕ್ಕೆ ಹೇಳೋದು ಮೇಷ್ಟ್ರು ಮಾತಾಡುವಾಗ ಎಚ್ಚರದಿಂದಿರ್ಬೇಕಂತ. ನಾವೊಂದು ಸ್ನೇಹ ಮಾಡಬೇಕು. ಬನ್ರೋ, ಕ್ಲಾಸಿಗೆ ಲೇಟ್ ಆಗುತ್ತೆ, ಹೋಗೋಣ. ಗಣಿತ ಎಲ್ರೂ ಇವತ್ತು ಬಗ್ಗೆ ಕೇಳ್ತೀನಿ. 2ರಿಂದ 10 ತನಕ ಎಲ್ಲರೂ ಕಲ್ತ್ಕೊಂಬಂದಿರಲ್ವಾ? ಸಂತೋಷ. ಏಯ್, ನೀನಿದಳ 6 ಲಿಸ್ಟ್ 46 ಸರ್. ಕುಕ್ರಬಿಡಿಯ. ನಿಮ್ಮಲ್ಲಿ ಯಾರಾದ್ರೂ ಹೇಳಿ, 6 ಶಾಲೆಗೆ ಬರೋದು ಬರೀ ಹರಟೆ ಹೊಡೆದಕ್ಕ, ಏನಾದ್ರೂ ಕಲ್ತ್ಕೊಂಡು ಹೋಗೋದಕ್ಕ? ಯಾರು ಹೇಳ್ತೀರಿ? ಹೇಳ. 53 ಸರ್. ಕುಕ್ರಬಿಡಿಯ. 53 ಅಂತೆ. ನೀನಳ? 36 ಸರ್. 36 ಚಪ್ಪಾಳೆ. ಸೀನಾ, ಚೆನ್ನಾಗಿ ಓದ್ತಾ ಇದೀಯಾ? ಇದೇ ರೀತಿ ಓದ್ಬೇಕು, ಇದೇ ರೀತಿ ನಮ್ಮ ಶಾಲೆಗೆ ಹೆಸರನ್ನ ತರಬೇಕು. ಕಷ್ಟಪಟ್ಟು ಓದ್ತಾ ಇದೀಯಾ? ನಿಮ್ಮ ತಂದೆ ತಾಯಿಗಳು ನಿನಗೋಸ್ಕರ ಕಷ್ಟಪಡ್ತಾ ಇದ್ದಾರೆ. ನೀನು ಕೂಡ ಇನ್ನೂ ಕಷ್ಟಪಟ್ಟು ಓದಿ ಹೆತ್ತಂತ ತಂದೆ ತಾಯಿಗಳಿಗೆ ಹೆಸರು ತರಬೇಕು. ಹಾಗೆ ಸೀನಾ, 5 25 ಸರ್. 7 28 ಸರ್. ಗುಡ್, ಚಪ್ಪಾಳೆ. ಹೀಗೆ ಪ್ರತಿದಿನ ಪ್ರತಿಯೊಬ್ಬರು ನಾನು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಈ ಮಗ್ಗಿನೇ ಆಗ್ಲಿ ಪ್ರಶ್ನೆನೇ ಆಗ್ಲಿ ಕೇಳಿದಾಗ ಉತ್ತರ ಕೊಟ್ರೆ ನಿಮ್ಮೆಲ್ರಿಗೂ ಇದೇ ರೀತಿ ಚಪ್ಪಾಳೆಗಳು ಸಿಗುತ್ತವೆ. ಇಲ್ದೆ ಹೋದ್ರೆ ಪೆಟ್ಟುಗಳು ಸಿಗುತ್ತವೆ, ತಿಳ್ಕೊಳ್ಳಿ. ಕೂತ್ಕೋಸೀನು. ನೋಡಿ ಮಕ್ಕಳೇ, ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈಗ ನಿಮ್ಮ ತಂದೆ ತಾಯಿಗಳು ಶಾಲೆಗೆ ಹಾಕಿ ಕಳಿಸ್ತಾರೆ, ಏನೋ ಒಂದು 4 ಅಕ್ಷರ ಕಲೀಲಿ, ನಮಗೂ ಕೂಡ ಮಕ್ಕಳು ಸಹಕಾರಗಳಾಗ್ಲಿ ಅಂತಲ್ವೇ. ಈಗ ನಿಮ್ಮ ಮನೇಲಿ ಒಂದು ಹಸು ಇರುತ್ತಪ್ಪ, ಅದು ಹಾಲು ಕೊಡ್ತಾ ಇರ್ತದೆ. ನಿಮ್ಮ ತಾಯಿ ಹಾಲು ಕರೆದು ಡೈರಿಗೆ ಹಾಕ್ತಾ ಇರ್ತಾರೆ. ಡೈರಿಗೆ ಹಾಕಿ ಬಂದು, ಮಗಳೇ ಬಾರವೈಲಿ, ನಾನು ಇಷ್ಟು ಲೀಟರ್ ಹಾಲು ಹಾಕಿದ್ದೀನಿ, ಅಲ್ಲಿ ಬರ್ಕೋ ಅಂತಾರೆ. ನೀ ಬರಿಬೇಕಲ್ವಾ? ಮಗ ಬಾರ ಇಲ್ಲಿ, ನೀನ್ ಬರಿ ಅಂತ ಹೇಳಿದಾಗ ನೀನು ಬರಿಬೇಕಲ್ವಾ? ನೀವೇನ್ ಮಾಡ್ತಾ ಇದ್ದೀರಿ ಇಲ್ಲಿ? ಇದನ್ನೆಲ್ಲ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾರು ಕೂಡ ಗುರುಗಳು ಹೇಳ್ಕೊಡುವಾಗ ಚಾಚು ತಪ್ಪದೆ ಅವ್ರೇನು ಹೇಳ್ಕೊಡ್ತಾರೆ ಅಂತೇಳಿ ಆಲಿಸ್ಬೇಕು, ಅರ್ಥೈಸ್ಕೊಳ್ಳಬೇಕು. ಗೊತ್ತಾಯ್ತಾ? ನೋಡಿ ಮಕ್ಕಳೇ, ನೀವೆಲ್ಲರೂ ಬುದ್ಧಿವಂತ್ರೆ.
ಯಾರು ದಡ್ರಲ್ಲ, ಆದ್ರೆ ಅರ್ಥ ಮಾಡ್ಕೋಬೇಕು ಅಷ್ಟೇ. ಈಗ ನೋಡಿ, ಎಷ್ಟೇ ಕಷ್ಟ ಇದ್ರು ಸೀನು ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಬಂದು ನಾವು ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನಲ್ವಾ? ಹೌದಾನೆ? ಈಗ ನಿಮ್ಮನಲ್ಲೂ ಕೂಡ ಒಂದಲ್ಲ ಒಂದು ತೊಂದರೆಗಳು ಇದ್ದೇ ಇರ್ತವೆ, ಇಲ್ಲ ಅಂತಲ್ಲ. ನಿಮ್ಗೆ ಯಾವ್ದ್ರಲ್ಲ ಅರ್ಥ ಆಗ್ಲಿಲ್ಲ, ಈಗ ಸೀನು ಸ್ವಲ್ಪ ಬುದ್ಧಿವಂತ, ಅವನ ಹತ್ರಕ್ಕೆ ಬಂದು ನನಗಿಂತ ಅರ್ಥ ಆಗ್ಲಿಲ್ಲ ಕೊಡಂತ ಕೇಳಬೇಕು ತಾನೆ ನೀವು. ಅವನೇನ್ ಕೇಳೋದು, ಅವನೇನ್ ಮಾಡೋದು ಅಂತ ಹೇಳಿ ಅವನನ್ನ ಅಹಂಕಾರದಿಂದ ನೋಡಕ್ ಹೋಗ್ಬಾರ್ದು. ಅರ್ಥ ಆಯ್ತಾ ಮಕ್ಕಳೇ? ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು, ಅವನು ಕೇಳಬೇಕು. ಹೇಳ್ಕೊಡ್ತಾನ ಸೀನಾ? ಹೇಳ್ಕೊಡ್ತೀನಿ ಸರ್. ಬಹಳ ಸಂತೋಷ, ಚಪ್ಪಳೆ ತಟ್ರಯ್ಯ. ಗುಡ್ 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 ಗುಡ್. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈ ಯಾಕೋ ಏನಾಯ್ತು? ನೀನು ಊಟ ಮಾಡಲ್ವಾ? ನಿಂಗೆ ಬಟ್ಟೆ ಸರಿ ಇಲ್ಲ ಅಂತ ರೇಗ್ಸಿದ್ದಕ್ಕೆ ಬೇಜಾರಾಗಿದೆ ಅವನಿಗೆ. ನಂದು ತಪ್ಪಾಯ್ತು ಕಣೋ ನಿಂಗೆ ರೇಗ್ಸಿದ್ದಕ್ಕೆ. ನೀನು ಗಣಿತ ಹೇಳ್ಕೊಡ್ತೀನಿ ಅಂದರೆ ಮಾತ್ರ ನಾನು ಊಟ ಮಾಡೋದು. ಆಯ್ತು, ಊಟ ಮಾಡು, ಇಲ್ಲಾಂದ್ರೆ ಮೇಷ್ಟ್ರು ಬೈತಾರೆ. ನಂಗೂ ಹೇಳ್ಕೊಡು. ಆಯ್ತು, ನಾವೆಲ್ಲ ಶಾಲೆ ಬಿಟ್ಮೇಲೆ ಊರ್ ಕಟ್ಟೆ ತವ ಕೂತ್ಕೊಂಡು ಕಲಿಯೋಣ. ಇದು ಆ ಓ ಔ ಅಲ್ಲ ಕಣೋ, ಆ ಓ ಅಲ್ಲ ಕಣೋ, ಆ ಓ ಆ ಓ ಕಣೋ, ಆ ಆಲ್ ಕಣೋ, ಆ ನೋಡು, ಇದು ಆ ಆ ಈ ನಿಂಗೆ ಇಲ್ಲಿ ಗೊತ್ತಾ? ಹಾ ಇಲ್ಲಿ ಗೊತ್ತೈತೆ ಗೊತ್ತೈತೆ. ಅದೇ ಈ ಆಯ್ತಾ? ಈ ಈ ನೋಡ್ಯಾ, ಇವತ್ತು ಈ ಬಂಡೆ ನೋಡ್ಸು. ನಾಳೆ ಆ ಕಡೆಯಿಂದ ಆ ಕಡೆಯಿಂದ ನೋಡ್ಸ್ಕೊಂಡು ಬರೋಕೆ ಹೇಳು. ಆಳುಗಳು ಸರಿಯಾಗಿ ಕೆಲಸ ಮಾಡ್ತೀಯ ತಾನೆ? ಭಾಳ ಬೇಡಿಕೆ ಬಂದಿದೆ, ಅದಕ್ಕೋಸ್ಕರ ಎಲ್ಲ ಕರೆಕ್ಟಾಗಿ ಕೆಲಸ ಮಾಡಬೇಕು. ಯಾವುದೇ ಹೆಚ್ಚು ಕಮ್ಮಿ ಆದರೂ ನನಗೆ ತಿಳಿಸ್ಬೇಕು. ನಮ್ಮ ಕ್ವಾರೆ ಬಗ್ಗೆ ಭಾಳ ಬೇಡಿಕೆ ಬಂದೈತೆ ಕಲ್ಲಿಗೆ. ಆಮೇಲೆ ಜಲ್ಲಿ ಕಲ್ಲುಗಳಿಗೂ ತುಂಬ ಬೇಡಿಕೆ ಬಂದಿದೆ. ನಾವು ಟೈಮ್ ಸರಿಯಾಗಿ ಕಳಿಸಿದ್ರೆ ಆರ್ಡ್ರ್ ಮೇಲೆ ಆರ್ಡ್ರ್ ಸಿಗ್ತದೆ, ಆಯಿತಾ? ನೋಡಿ, ನೋಡಿ ಎಡಗಡೆ ಹೆಂಗ್ ಬೆಳೆದೈತೆ, ಈ ಕಡೆ ಎಲ್ಲ ಹೊಡ್ಕೊಂಬರ್ಬೇಕು. ಯೋ ಬಿರ್ಬರ್ನಿ ಕೆಲಸ ಮಾಡ್ರ. ಯೋ ಏನಮ್ಮ ಹಿಂಗ್ ಕೂತ್ಕೊಂಡಿದ್ಯಾ? ಯಾಕೆ, ಏನಾಯ್ತು? ಯಾಕೆ ಸಂಬಳ ತಗೊಳಕಿಲ್ವಾ? ಕೆಲಸ ಮಾಡು. ಮಾಡು, ಸುರೋಜ್ಕೋ. ಯೋ ಏನಾಗತ್ತೆ ನಮ್ಗೆ? ಹೇಳಯ್ಯ ಅವ್ರಿಗೆಲ್ಲ ಕೆಲಸ ಮಾಡು ಅಂತ ನಿಂತ್ಕೊಂಡು ನೋಡ್ತಾವ್ರೆ.
ಅಯ್ಯಪ್ಪ ಅಯ್ಯ ಅಮ್ಮ. ಯಾರ ನೀವಲ್ಲ ನನ್ ಮುಂದೆನೆ ನಿಂತ್ಕೊತೀರನ್ರ ಮಗ ನೋಡ್ತಾ ಇದ್ದೀರ. ಏಯ್ ಎಲ್ಲೋ ನಮ್ ಶೆಟ್ರು ದುಡ್ಡು? ಯಾವ ಶೆಟ್ರ ದುಡ್ಡು? ಯಾವ ದುಡ್ಡು ಅಂತ ಕೇಳ್ತೀಯ? ಮಾದು ನಿಂಟಿಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳಿ ದುಡ್ಡಿಸ್ಕೊಂಡೋಗಿ ಈಗ ಯಾವ ದುಡ್ಡು ಅಂತ ಕೇಳ್ತೀಯ? ಇಕ್ರೋ ನನ್ ಮಗಂಗೆ. ಧರ್ಮ ಹೇಳ್ತೀನಿ, ಇದೊಂದ್ಸಾರಿ ಬಿಟ್ಬಿಡಿ. ಬಿಟ್ಬಿಟ್ರೆ ಸಾಲ ಯಾರು ಬಂದ್ ತೀರಿಸ್ತಾರೆ? ಇವ್ನ್ ಮಗ ಇಲ್ವೇನೋ ನಮ್ ಶೆಟ್ರು ಸಾಲ ತೀರ್ಸಕ್ಕೆ? ನಮ್ ಶೆಟ್ರುಗ್ ಇಂಥವ್ರೆ ಬೇಕಾದ್ರೆ ಎತ್ತಾಕೊಂಡು ನಡೀರೋ ಸಾಲ ತೀರ್ಸಕ್ಕೆ ಬರ್ರೋ. ಏಯ್ ಒತ್ತಾಡ್ಬೇಡ, ಬಾ. ಯಾಕೆ ಹಾಕೋಗ್ತಾ ಇದ್ದೀರ? ಏಯ್ ಬರ್ರಲ್ಲ, ನಾನು ಎದ್ದಿತ್ಕೊಂಡ್ರೆ ಯಾಕೆ ಓಡೋಗ್ತಾ ಇದ್ದೀರಾ? ಸೀನಾ, ಮೇಡಮ್ ಸೀನಾ ಬಂದಿಲ್ಲ, ನಾನೇ ಶುರು ಮಾಡಿಸ್ಲಾ? ಓ ಎಸ್, ಶುರು ಮಾಡಿಸಿ. ಥ್ಯಾಂಕ್ ಯು ಮೇಡಮ್. ವಿಶ್ರಮಗ ವಿಶ್ರಮ್, ಸಾವಧಾನಗ ಸಾವಧಾನ್, ಪ್ರಾರ್ಥನಾ ಗೀತ್ ಶುರುತ್ಕರ್. ಜೈ ಭಾರತ ಜನನಿಯ ತನು ಜಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಲೈ ಮದ, ನನ್ನ ಜನ ಅಂತ್ಯ, ಶೆಟ್ಟಿನ ಜನ ಅಂತ್ಯ. ಯಾಕ್ಲೆ ಅಂತ ಕುಡಿದ್ಬಿಟ್ಟು ಏನೇನು ಮಾತಾಡ್ತಿದೀಯಾ? ಮತ್ತಿನ್ನೇನ್ಲ, ನಿನ್ನೆಂಟಿಗೆ ಮೈಗೂ ಹುಷಾರಿಲ್ಲ ಅನ್ಬಿಟ್ಟು ದವಾಖಾನೆಗೆ ಸೇರ್ಸಿದ್ದೀನಿ ಅಂತ ಶೆಟ್ಟಿಗೆ ಆಮರ್ಸಿ ಹಣ ಇಸ್ಕೊಂಬಂದಿದ್ದೀನಿ, ಗೊತ್ತಾ? ನೀನ್ ಆ ರೀತಿ ಯಾಮರ್ಸಿದ್ದಕ್ಕೆ ಆ ಶೆಟ್ಟಿ ನಿನ್ ಮಗಳನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದಾನೆ, ಗೊತ್ತಾ? ಅವನು ನನ್ನ ಮಗನ್ನ ಕೆಲ್ಸ ಇಟ್ಕೊಂಡಿರಬಹುದು, ಆದ್ರೆ ದುಡ್ಡು ವಸೂಲಿ ಮಾಡಕ್ಕಾಗಿಲ್ಲಮ್ಮ. ಅದಕ್ಕೇನಂತ್ಯ? ನಿನ್ನ ಜಾಣ ಅನ್ಬೇಕು. ನಾನೇ ಜಾಣ, ಗೊತ್ತಾಯ್ತಾ? ಬರಲಿಲ್ಲ ಏನ್ಲ, ಎಲ್ಲೋಗಿದ್ಲ ಇಷ್ಟೊತ್ತರ್ಗ? ಬದಲೈ ಏನ್ಲ ಅದು ಕೈಯಲ್ಲ ಗೊತ್ತಾರಲ್ಲ ಇಲ್ಲಿ? ಮಗ ಅಂದ್ರೆ ನೀನೆ ಕಡ್ಲ. ಅಪ್ಪನಾಸೆ ಚಂದಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಅಪ್ಪಂಗೆ ಕುಡಿಯುವಾಗ ನೆಂಚ್ಕೊಳಕ್ಕೇನು ಇಲ್ಲ ಅನ್ಬಿಟ್ಟು ಚೌ ಚೌ ತಂದಿದ್ದಿಲ್ಲೇ ಮಗಳೇ.
ಏನ್ ಇನ್ನ ನಿಂತ್ಕೊಂಡು ನೋಡ್ತಾ ಇದೆಯಲೇ ವಾಗ ಹೋಗಪ್ಪ. ಮಗಳೈ ಹೋದ. ಏನ್ ಮಗ ಯಾಕೆ ಸಪ್ಪಗಿದ್ಯಾ? ಏನಾಯ್ತು? ಏನಿಲ್ಲವೋ, ಬರೋ ದಾರಿಲಿ ಆ ಮಾದಪ್ಪ ಮತ್ತೆ ನಮ್ಮ ಅಪ್ಪ ಕುಡಿತಾ ಕುಂತಿದ್ರು, ಏನೇನೋ ಮಾತಾಡ್ತಾ ಇದ್ರು. ನಾನ್ ನೋಡಿದ್ದು ಬೇಜಾರಾಯ್ತು ಅಷ್ಟೇ. ನೀನು ಇವತ್ ನೋಡಿ ಬೇಜಾರ್ ಮಾಡ್ಕೊಂಡಿದ್ಯಾ? ನಾನು ಯಾವತ್ತಿಂದನೂ ನೋಡ್ತಾ ಅವನಿ. ನಡಿ ನಡಿ, ಎದ್ದೇಳಬೇಕು, ಊಟ ಮಾಡುವಂತೆ. ಸೀನಾ, ಏ ಸೀನಾ, ಯಾಕ್ ಸೀನಾ ಈ ಸ್ಕೂಲ್ ದಾರಿ ಬಿಟ್ಬಿಟ್ಟು ಈ ಕಡೆ ಬರ್ತಾ ಇದೀಯಾ? ಶಾಲೆಗೆ ಹೋಗ್ತಾ ಇಲ್ಲ. ನಮ್ಮಪ್ಪ ಶಟ್ರಂಗಡಿಯಲ್ಲಿ ಸಾಲ ಮಾಡೋರೆ. ಆ ಸಾಲ ತೀರ್ಸೋವರೆಗೂ ನಾ ಶಾಲೆಗೆ ಹೋಗಕ್ಕಿಲ್ಲ. ಹೌದಾ? ಮತ್ ನೀನು ಈ ಸ್ಕೂಲ್ಗೆ ಹೋಗ್ಲಿಲ್ಲ ಅಂದ್ರೆ ನನಗ್ ಕಲ್ಸೋರ್ ಯಾರು? ನೀ ಸುಮ್ಕಿರು. ಸಾಲ ತೀರಿದ್ಮೇಲೆ ನಾ ಖಂಡಿತ ಶಾಲೆಗೆ ಹೋಗ್ತೀನಿ. ಶಾಲೆ ಮಾತ್ರ ತಪ್ಸೋದಿಲ್ಲ. ಹಾಗೆ ನಿಂಗೂ ಹೇಳ್ಕೊಡ್ತೀನಿ. ನೆನ್ನೆ ನಿಮ್ ಗುಡಿಸ್ಲತ್ರ ಬಂದು ಕಾದು ಕಾದು ಹೋದೆ, ಗೊತ್ತಾ? ಅಂಗಡಿಲಿ ಕೆಲ್ಸ ಮಾಡಿ ಬರ್ಬೇಕಂದ್ರೆ ಬಹಳ ಹೊತ್ತಾಯ್ತು. ಬೇಜಾರ್ ಮಾಡ್ಕೊಂಬೇಡ ಚಂದ್ರ. ಇವತ್ ರಾತ್ರಿ ಊರ್ ಕಟ್ಟೆ ತವ ಬಾ, ಇಬ್ರು ಕೂತ್ ಕಲಿಯೋಣ. ಆಯ್ತು. ಪ್ರಶಾಂತ ಬಂದಿದ್ದೀನಿ ಸರ್. ರಂಜಿತಾ ಬಂದಿದ್ದೀನಿ ಸರ್. ಮುನ್ರಾಜು ಬಂದಿದ್ದೀನಿ ಸರ್. ಐಶ್ವರ್ಯ ಬಂದಿದ್ದೀನಿ ಸರ್. ವಿಶಾಲ್ ಬಂದಿದ್ದೀನಿ ಸರ್. ಸೂರತ ಬಂದಿದ್ದೀನಿ ಸರ್. ಸೀನು ಸೀನು ಏ ಸೀನ ಇಲ್ಲ? ಸೀನಾ ಬಂದಿಲ್ಲ ಸರ್. ಯಾಕೆ ಬಂದಿಲ್ಲ? ಗೊತ್ತಿಲ್ಲ ಸರ್. ಕೂತ್ಕೋ. ರಕ್ಷಿತಾ ಬಂದಿದ್ದೀನಿ ಸರ್. ರಂಜನ್ ಬಂದಿದ್ದೀನಿ ಸರ್. ರಮೇಶ ಬಂದಿದ್ದೀನಿ ಸರ್. ಲೇ ಇರೋ 4 ತಟ್ಟೆ 4 ಪಾತ್ರೆ ತೊಳೆಯಕ್ಕೆ ದಿನಗಟ್ಟೆ ಬೇಕೇನೋ? ಊಟಕ್ಕೆ ಗಿರಾಕಿ ಬರೋ ಟೈಮ್ ಆಯ್ತು, ಬೇಗ ತೊಳೆಯೋ. ಸೋಂಬೇರಿನ್ ತಂದು ತೊಳೆಯ ಬೇಗ. ತಿಂತಾನೆ, ಕೆಲಸ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತಾನೆ. ಎಲ್ರಿಗೂ ವ್ಯವಹಾರ ಮಾಡ್ದ? ಹ್ಞೂ ಸರ್, ಮಾಡಿಸ್ದೆ. ನಮಸ್ಕಾರ ಸರ್. ಕೊಡೆ ಬುದ್ಧಿ ಬರ್ತೀನಿ ಬುದ್ಧಿ. ಹೋಯ್ತಾರು ತಡೆಯಲ್ಲ, ಬರ್ತೀನಿ ನಾನುವೇ. ನಿಲ್ಲು. ತೊಳಮ್ಮ, ಸುಮ್ಮನೆ ಕುಂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ, ಕೆಲಸ ಸರಿ ಮಾಡು. ನೀ ಟೈಮ್ ಸರಿಯಾಗಿ ಬರ್ಬೇಕು. ಕಂಪ್ಲೇಂಟ್ ಐತೆ, ಹೋಗು. ಓಹೋ, ಏನಪ್ಪ ಶಾಂತಪ್ಪ, ತುಂಬಾ ಕಡಿಮೆ ಕುಡ್ದಂಗೈತೆ. ಜೋಲಿ ಬೇರೆ ಹೋಗ್ತಾ ಇದೆ. 20 ರೂಪಾಯಿ ಕೊಡೋಣ. ಎಲ್ಲಿಂದ ತರ್ಬೇಕಪ್ಪ ನಿಂಗೆ? ನನ್ಗವೆಲ್ಲ ಗೊತ್ತಿಲ್ಲ. ಅಲ್ಲ, ಯಾಕೆ ಕುಡ್ಕೊಂಡ್ ಬರ್ತೀಯ ಸುಮ್ಮನೆ ಹಿಂಗೆ? ನಿನ್ ಮಗ ಎಂತ ಬುದ್ಧಿವಂತ ಗೊತ್ತಾ? ಮೊನ್ನೆ ಒಂದ್ ದಿವ್ಸ ಕೇಳಿಲಿ, ಇಸ್ತ್ರಿ ಮಾಡ್ಕೊಡು ಅಂತ ಬಂದ. ಕಾಸಿಲ್ಲದೆ ಮಾಡ್ಕೊಡಲ್ಲ ಅಂದೆ. ಮನೆಗೆ ಹೋದವನೇ ಚೆಂಬಲ್ ಬೆಂಕಿ ಹಾಕಿ ಇಸ್ತ್ರಿ ಮಾಡ್ಕೊಂಡವನೇ. ನೀನ್ ನೋಡಿದ್ರೆ ಕುಡ್ಕೊಂಡು ಬೀದಿಯಲ್ಲಿ ಓಡಾಡ್ತಾ ಇರ್ತೀಯ.
ಮಾತೆತ್ತಿದ್ರೆ ಬಂಡೆ ಹೊಡಿತೀನಿ ಅಂತ ನಿನ್ನ ಬಂಡೆ ಹೊಡಿಬೇಕಷ್ಟೇ. ಹೋಗ್ ಸುಮ್ನೆ ತಲೆ ತಿನ್ಬೇಡ, ಹೋಗಲ್ಲಿ. ನನ್ಗವೆಲ್ಲ ಗೊತ್ತಿಲ್ಲ. ನನಗೆ 20 ರೂಪಾಯಿ ಒಂದ್ ಕೆಲಸ ಮಾಡು, ರಾತ್ರಿ 10 ಗಂಟೆ ಮೇಲೆ ಸೆರೆ ಅಂಗಡಿ ಹತ್ರ ಹೋಗು. 10 20-30 ಕೊಟ್ಟು ಕಳಿಸ್ತಾರೆ. ಯಾರವೆಲ್ಲ ನಂಗೆ ಹೇಳಕ್ಕೆ? ಹಾ, ಇಲ್ಲಪ್ಪ ನನ್ ಕಡೆ ಕಾಸಿಲ್ಲ. 20 ರೂಪಾಯಿ ಇದ್ರೆ ಹಾ. ಕೊಡು, ಇಲ್ಲಾದ್ರೆ ಇಲ್ಲ. ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ಮತ್ತೆ ಹೆಂಗ್ ಹೇಳ್ಬೇಕು ನಿಂಗೆ? ಹೋಗಪ್ಪ ಹೋಗು, ಸುಮ್ನೆ ಕೆಲಸ ಮಾಡೋಗು. ನನ್ನ ಹೋಗು. ಏನಪ್ಪ, ನನ್ನ ಹತ್ರ ಪರಮಾತ್ಮ ಇಲ್ಲ, ನಿನ್ನ ಹತ್ರ ಪರಮಾತ್ಮ ಅವನೇ. ಬಾಯಿ ಬಂದ ಮಾತಾಡ್ತೀಯ, ಸುಮ್ನೆ ಹೋಗು. ದೊಡ್ಡ ಮನುಷ್ಯ ನೀನು. ಕೊಡ್ಬೇಕು. ಏನ್ ತಲೆ ತಿಂತವನೆ ಹಬ್ಬ. ಹೋದ ಪುಣ್ಯಾತ್ಮ. ಏನೋ ಮೆಟ್ಲತ್ತಕ್ಕಾಗಲ್ಲ. ಒಡೆಲು ಇವತ್ತು ಅಡುಗೆ ನನ್ ಮಕ್ಳ ಇವತ್ತು ಕಾಸು ಬಂದೈತೆ. ನಮ್ ಕೆರಿ ಹುಡುಗರಾಗಿ ನನಗ್ ಕುಡಿಸ್ಬೇಕು ಅಂತ ಗೊತ್ತಿಲ್ಲ ನಿಮ್ಗೆ? ಕುಡಿಸ್ಬೇಕಂತೆ. ಈ ಶಾಂತಪ್ಪನ್ ಬಿಟ್ಟು ಕುಡಿತಾ ಇದ್ದೀರ. ನಾವ್ಯಾಕ ನಿಮ್ ಕುಡಿಸ್ಬೇಕು? ನಮ್ ಜೊತೆ ಬಂಡೆ ಹೊಡಿಯಕ್ ಬಾ, ಆವಾಗ ನಿಂಗೂ ದುಡ್ಡು ಸಿಗ್ತದೆ, ನೀನು ಹೊಡಿ. ಯಾರು ಬೇಡ ಅಂತಾರೆ, ಹೋಗ ಬರಲು. ನಾನು ಬಂಡೆ ಹೊಡಿಯಕ್ ಬರ್ಬೇಕಾ? ಯೋ ಕೊಡೆಯಲ್ಲೇ, ಕೊಡ್ತೀಯ ಇಲ್ಲ ನೀನು? ಕೊಡೆಯಲ್ಲೇ ತಗ ಹಾಕು. ತಲೆ ತಿಂತಾರಪ್ಪ. ಹೊಡಿರಲ್ಲಿ ಕೊಡಲು ನೋಡು, ಮರೋದನ್ನ ಕೊಡಲೆ ಯಾವ ಕೊಡ್ರ. ಯಾಕೋ ಸೀನಾ ಕಾಣ್ತಾನೆ ಇಲ್ಲ. ಸ್ಕೂಲಿಗೆ ಬಂದಿಲ್ವಾ ಅವನು? ಹೌದು ಕಣ್ರು, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಅಲ್ವೋ, ಅವ್ನು ಒಂದ್ ದಿವಸನೂ ಶಾಲೆಗೆ ತಪ್ದವನಲ್ಲ. ಯಾಕೆ ಬರ್ತಿಲ್ವೋ ಏನೋ. ಮೈಗೆ ಹುಷಾರಿಲ್ದೇ ಇರ್ಬೋದು. ಇದ್ರೂ ಇರ್ಬೋದು. ಇವತ್ ಸಾಯಂಕಾಲ ಅವ್ರ ಮನೆಗೆ ಹೋಗಿ ನೋಡ್ಕೊಂಡ್ ಬರೋಣ, ಏನಂತೀರಾ? ಆಯ್ತು, ಹಾಗೆ ಮಾಡೋಣ. ಸೀನಾ ಸೀನಾ ಸೀನಾ, ಓ, ಬೀಗ ಹಾಕಿದೆ. ಅಲ್ಲ ಕಣ್ರು, ಸೀನನ್ಗೆ ಏನ್ ಕಷ್ಟ ಬಂದಿದ್ಯೋ ಏನೋ. ಅವ್ರ ಮನೆ ಬಾಗ್ಲು ಮುಚ್ಚಿದಂಗೆ ಇದೆ. ಅವನು ಒಂದ್ ದಿವ್ಸನೂ ಶಾಲೆ ತಪ್ಪಿಸ್ದವನಲ್ಲ. ಒಂದ್ ವೇಳೆ ನಾವ್ ಶಾಲೆ ತಪ್ಪಿದ್ರುನು ಅವ್ನ್ ತಪ್ದೋನಲ್ಲ. ಊರ್ಗೇನಾದ್ರೂ ಹೋಗಿರ್ಬೋದಾ? ಇದ್ರೂ ಇರ್ಬೋದು. ಆಯ್ತು, ನಡಿರೋ ಹೋಗೋಣ. ಬನ್ರೋ ಹೋಗೋಣ. ಲೋ ಸೀನಾ, ಪೇಟೆಗೆ ಹೋಗಿ ಸಕ್ಕರೆ ತಗೊಂಡ್ಬರ್ತೀನಿ, ಅಂಗಡಿ ಕಡೆ ಹುಷಾರು. ಏನೋ ಆ ಹೌದು, ಇವನಕ್ಕಿಲ್ ಪಾತ್ರೆ ತೊಳಿತಾವನೆ. ಬನ್ರೋ ಹೋಗಿ ಕೇಳೋಣ. ಬೇಡ ಕಣ್ರೋ, ಅವನ್ನೇ ಇಲ್ಲಿ ಕರೆಯೋಣ. ಏಯ್ ಸೀನಾ, ಬಾರ ಇಲ್ಲಿ.
ಯಾಕೋ ಸೀನಾ ಶಾಲೆಗೆ ಬರ್ತಿಲ್ವಲ್ಲ? ಯಾಕೋ ಏನಾಯ್ತೋ? ಏನ್ ಮಾಡೋದು, ನಾನು ಶಾಲೆಗೆ ಬರೋಕ್ಕಾಗಲ್ಲ. ನಮ್ಮ ತಂದೆ ಆ ಶೆಟ್ರಂಗಡಿಯಲ್ಲಿ ಸಾಲ ಮಾಡವ್ರೆ. ಆ ಸಾಲ ತೀರೋವರೆಗೂ ನನ್ನ ಕೂಲಿಗಿಟ್ಟವ್ರೆ. ಅದಕ್ಕೆ ನಾನು ಬರೋಕ್ಕಾಗ್ತಾ ಇಲ್ಲ. ಅಯ್ಯೋ ಪಾಪ. ಹೌದಾ, ಮುಂದೇನ ಮಾಡ್ತೀಯಾ? ಇನ್ಮೇಲೆ ನೀನ್ ಶಾಲೆಗೆ ಬರಕ್ಕಿಲ್ವಾ? ಬರ್ತೀನಿ. ಶೆಟ್ರು ಸಾಲ ತೀರ್ತಿದ್ದಂಗೆ ಶಾಲೆಗೆ ಬರ್ತೀನಿ. ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕಾಗಿತ್ತು, ಮಾಡ್ತೀರಾ? ಏನೋ ಅದು? ಶಾಲೆಯಲ್ಲಿ ಮೇಷ್ಟ್ರು ಏನ್ ಹೇಳ್ಕೊಡ್ತಾರೋ ಅದನ್ನ ಸಾಯಂಕಾಲ ಬಂದು ನಂಗೆ ಹೇಳಿ. ನಾನು ಅದನ್ನ ನೋಡಿ ನಿಮಗೆ ಹೇಳ್ಕೊಡ್ತೀನಿ. ಸೀನಾ ನಂಗೆ ಗಣಿತ ತಿಳಿತಾ ಇಲ್ವೋ, ಸ್ವಲ್ಪ ಹೇಳ್ಕೊಡೋ. ಆಯ್ತು, ನೀವು ಶಾಲೆ ಬಿಟ್ಮೇಲೆ ಬನ್ನಿ, ನಾನು ನಿಮಗೆ ಹೇಳ್ಕೊಡ್ತೀನಿ. ಯಾರು ಇಲ್ಲ. ನೀವು ಸಂಜೆ ಬಂದು ನಂಗೆಲ್ಲ ಹೇಳಿ, ನಾ ಬರ್ತೀನಿ. ಕಾಸು ಕೊಡಿ. ಅಲ್ಲಿ ಕೊಟ್ಟಿದ್ದಿ ಕಣ ಶೆಟ್ರ್ ಕೈಗೆ. ಶೆಟ್ರು ಪ್ಯಾಟೆಗೆ ಹೋಗೋರೆ. ಸುಳ್ಳು ಹೇಳ್ತೀರಾ? ನನಗೆ ಕಾಸು ಕೊಡಿ. ನಿಂದೊಂದು ಕಾಟನೆ ತಗ. ಹಾ, ಹುಡುಗ ಬಹಳ ಚುರುಕಾಗಿದ್ದಾನೆ. ಜನನಪ್ಪ, ಇಷ್ಟು ಜಲ್ದಿ ಮಲ್ಕೊಂಬಿಟ್ಟವ್ರೆಲ್ಲ. ಏನ್ ದಾರಿ ಹಾವು ತರ ಸೊಟ್ಟ ಅಂಕುಟೊಂಕಾಗಿದೆ. ಕುಡಿಯೋದೇ ನನ್ ಕೆಲ್ಸ, ಕುಡಿಯೋದೇ ನನ್ ಕೆಲ್ಸ, ಸಾಲ ಮಾಡೋದು ಕುಡಿತದ ಕೆಲಸ. ಕುಡಿತು ಒಂದೇ ಕಾಯ್ಕ. ಕುಡಿಯೋರ್ಗೆಲ್ಲ ನಾನೇ ನಾಯ್ಕ. ಇವನ್ ಯಾರಪ್ಪ? ಯಾವ ನಾಯಕನಪ್ಪ? ನನ್ ಮುಂದೆನೆ ನನ್ ಜಾತಕ ಬರತ್ರ ನಿಂತವ್ನೆ. ಬರೀ ಅಪ್ಪ ಆ ಶೆಟ್ರ ಸಾಲ ಯಾವಾಗ ತಿರುತ್ತೆ? ನಾ ಯಾವಾಗ ಶಾಲೆಗೆ ಹೋಗ್ಬೇಕು ಹೇಳಪ್ಪ. ಶೆಟ್ಟಿ ಸಾಲನ ತೀರುತ್ತೆ. ಅದು ಬೆಳಿಗ್ಗೆ ಬೆಳೆಯುತ್ತೆ, ಸಾಯಂಕಾಲ ತೀರುತ್ತೆ. ಬೆಳಿಗ್ಗೆ ಬೆಳೆಯುತ್ತೆ. ನಾನು ಶೆಟ್ಟಿ ಸಾಲ ತೀರ್ಸಂಗಿಲ್ಲ, ನೀನು ಶಾಲೆಗೆ ಹೋಗಂಗಿಲ್ಲ. ಶಾಲೆ ಯಾಕಲ ಹೋಗ್ತೀಯ? ಶಾಲೆಗೆ ಹೋಗಿ ಯಾವಲ್ಲ ಉದ್ಧಾರ ಆಗವ್ನೆ. ನಾವು
ಬಂಡೆ ಹೊಡಿಯೋ ಜನ. ಅದನ್ನ ಹೆಂಗ್ ಹೊಡಿಬೇಕಂತ ಹೇಳ್ಕೊಡ್ತೀನಿ, ಕಲ್ತ್ಕೋ. ಶಾಲೆಗೆ ಹೋಗ್ತಾರಂತೆ. ಥು.
ವಿಷ ಬಿದ್ದಿದೆ, ವಿಷ ಬಿದ್ದಿದೆ. ಮೇಡಮ್ ಅವರೇ, ಇದೆಲ್ಲ ಹೆಂಗಾಯ್ತು ನನಗ್ ಗೊತ್ತಿಲ್ಲ. ನಾನು ಹೋಗಿ ಆ ಮಕ್ಳಿಗೆ ವಿಷ ಹಾಕ್ತೀನ? ಅವು ನನ್ ಮಕ್ಳಿದ್ದಂಗಲ್ವಾ? ನನಗೂ ಮಕ್ಳಿಲ್ವಾ, ಸಂಸಾರ ಇಲ್ವಾ? ಇದೆಲ್ಲ ಹೆಂಗಾಯ್ತು ನನಗ್ ಗೊತ್ತಿಲ್ಲ. ನಿಮ್ಗೆ ಗೊತ್ತು, ಇವತ್ ನಾನು ಒಬ್ಳೆ ಅಡ್ಗೆ ಮಾಡಿದ್ದು. ಇದ್ರಲ್ಲಿ ನನ್ ತಪ್ಪೇನೂ ಇಲ್ಲ. ನನ್ ಕ್ಷಮಿಸ್ಬಿಡಿ. ಆದ್ರೂ ಈ ಬೇಜವಾಬ್ದಾರಿತನ ಸರಿಯಲ್ಲ ಅಲ್ವಾ? ನೀವ್ ಮಾಡಿ ಸರಿನಾ? ಕ್ಷಮಿಸ್ಬಿಡಿ ಅಂತ 2 ಪದದಲ್ಲಿ ಹೇಳ್ತಾ ಇದ್ದೀರಾ. ಇವತ್ತೆಂತ ಅನಾಹುತ ಆಗ್ತಾ ಇತ್ತು. 1 ನಿಮಿಷ ಹೆಚ್ಚು ಕಡಿಮೆ ಆಗಿ ಹುಡುಗ ಬಂದ್ ಹೇಳಲಿಲ್ಲ ಅಂದಿದ್ರೆ ನಮ್ ಶಾಲೆ ಮಕ್ಕಳೆಲ್ಲ ಹೋಗ್ಬಿಡ್ತಿದ್ರಲ್ಲ. ಇಲಾಖೆ ಅವ್ರಿಗೆ ನಾನೇನು ಉತ್ತರ ಕೊಡ್ಬೇಕಾಗಿತ್ತು? ಇಲಾಖೆ ಮೇಡಮ್, ಈ ಅಮ್ಮ ಮಾಡಿದ ದೊಡ್ಡ ಅನಾಹುತದಿಂದ ನಾವೆಲ್ಲರೂ ಜೈಲ್ ಕಮ್ಮಿ ಎಣಿಸ್ಬೇಕಾಗಿತ್ತು. ತಂದೆ ತಾಯಿಗಳ ನಂಬಿಕೆ ಇಟ್ಟು ಈ ಶಾಲೆ ಮಕ್ಕಳು ಸೇರಿಸ್ತಾರೆ. ಗೊತ್ತೇನಮ್ಮ ನಿಮಗೆ? ನೀನ್ ಒಬ್ಳು ಎಲ್ಲೋ ಹೋಗ್ತಾ ಇದ್ದೆ, ನಮ್ಮನ್ನು ಜೊತೆ ಕರ್ಕೊಂಡು ಹೋಗ್ತಿದ್ದಲ್ಲ ಜೈಲ್ಗೆ. ಏನ್ ಗೊತ್ತಿಲ್ಲ, ಪುಣ್ಯಾತ್ಮ ಅವ್ನ್ ದೇವ್ರ ತರ ಬಂದೆ ಮೇಡಮ್. ಸೀನು ಬರ್ದೇ ಹೋಗಿದ್ರೆ ಅಷ್ಟು ಮಕ್ಕಳು ಹೊರಟೋಗ್ತಾ ಇದ್ದೆ ಅವತ್ತು. ಇನ್ನೊಂದ್ಸಲ ಹಿಂಗೆಲ್ಲ ಮಾಡಕ್ಕಿಲ್ಲ ಬುದ್ಧಿ. ಪೊಲೀಸ್ ಅವ್ರಿಗೆ ನನ್ನ ಇಟ್ಕೊಡ್ಬೇಡಿ. ನಿಮ್ಮ ಕೈ ಮುಗಿತೀನಿ, ಕಾಲ್ಗೂ ಬೇಕಾದ್ರೆ ಬೀಳ್ತೀನಿ. ಮೇಡಮ್, ನನ್ಗೆಲ್ಲ ಅರ್ಥ ಆಗುತ್ತೆ. ನಿಮ್ ಸಂಕಟ ಏನು ಅಂತ ಗೊತ್ತಾಗುತ್ತೆ ನನ್ಗೆ. ಮೇಡಮ್, ಕಂಪ್ಲೇಂಟ್ ಏನ್ ಬೇಡ. ಪಾಪ ಮಕ್ಕಳೊಂದಿಗಳು ತುಂಬಾ ಕೇಳ್ಕೊತಾ ಇದ್ದಾಳೆ, ಬಿಟ್ಬಿಡಿ ಪ್ಲೀಸ್. ನೋಡಿ, ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇನ್ನೊಂದ್ಸಲ ಈ ತರ ಆಗ್ಬಾರ್ದು. ಇನ್ನೊಂದ್ಸರಿ ಈ ತರ ಆಯ್ತು ಅಂದ್ರೆ ನಾನು ಇಲಾಖೆ ಗಮನ ತರಬೇಕಾಗುತ್ತೆ, ಆಕ್ಷನ್ ತಗೋಬೇಕಾಗುತ್ತೆ. ಬಹಳ ಎಚ್ಚರಿಕೆಯಿಂದ ಇರ್ಬೇಕು. ನಿಮ್ ಮಕ್ಳ ತರ ನೋಡ್ಕೋಬೇಕು. ನಿಮ್ ಮನೆ ಮಕ್ಳು ಬೇರೆ ಅಲ್ಲ, ಶಾಲೆ ಮಕ್ಳು ಬೇರೆ ಅಲ್ಲ. ಆಯ್ತು ಮೇಡಮ್. ಹೋಗಮ್ಮ. ನಾವು ಆಗಾಗ ಹೋಗಿ ಅಡಿಗೆ ಮನೆಯಲ್ಲಿ ಪರಿಶೀಲನೆ ಮಾಡ್ಬೇಕಾಗಿತ್ತು. ಆತರ ಮಾಡಿದಿದ್ರೆ ಈ ಅನಾಹುತ ತಪ್ಪಿತ್ತು. ಒಂದ್ ಪಕ್ಷ ಆ ಮಗು ಬರ್ಲಿಲ್ಲ ಅಂತಂದಿದ್ರೆ ಎಷ್ಟೆಲ್ಲ ಅನಾಹುತ ನಡೀತಿತ್ತು, ಯೋಚನೆ ಮಾಡಿ. ಹೌದೌದು ಮೇಡಮ್. ಹಾಗೇನೆ ಆ ಹುಡುಗನ ಪ್ರೇಯರ್ ನಡೆಯುವಾಗ ಕರೆಸಿ ಅಪ್ರಿಸಿಯೇಷನ್ ಮಾಡ್ಬಿಡಿ. ನಾನು ನೀವು ಹೇಳಿದ ಆಫೀಸ್ಗೆ ಹೋಗಿ ಬಂದ್ಬಿಡ್ತೀನಿ. ಸರಿ ಮೇಡಮ್, ನನಗೆ ಕ್ಲಾಸ್ ಇದೆ, ನಾನು ಬರ್ತೀನಿ. ಮಕ್ಕಳ, ಇವತ್ ನಮ್ ಶಾಲೆಯಲ್ಲಿ ಎಂತ ಅನಾಹುತ ಆಗ್ತಿತ್ತು ಅಂತ ನಮ್ಗೆಲ್ಲ ಗೊತ್ತಿದೆ ಅಲ್ವಾ? ಈ ಮಗು ಸೀನಾ ಇಲ್ದೇ ಇದ್ದಿದ್ರೆ ಎಂತ ಅನಾಹುತ ಆಗ್ತಾ ಇತ್ತು ಕ್ಷಣಾರ್ಧದಲ್ಲಿ. ನಮ್ಮೆಲ್ಲರ ಪ್ರಾಣನ ಹೊಟ್ಟೋಗ್ತಾ ಇತ್ತು. ಎಲ್ಲರ ಜೀವವನ್ನು ಕಾಪಾಡಿದ ದೈವ ಇವನು. ದೇವರೇ ಪ್ರತ್ಯಕ್ಷನಾಗಿ ನಮ್ಮೆಲ್ಲರನ್ನು ಉಳಿಸ್ತಾ ಅಂತ ನಾವೆಲ್ಲರೂ ಭಾವಿಸ್ಬೇಕು. ಇವತ್ತು ಈ ಮಗುನ ಎಷ್ಟು ಕೊಂಡಾಡಿದ್ರೂ ಸಾಲದು. ಪದಗಳೇ ಇಲ್ಲ ಈ ಮಗುನ ಕೊಂಡಾಡೋದಕ್ಕೆ. ಇವನು ನಮ್ ಶಾಲೆಯ ಆಸ್ತಿ. ಎಲ್ರೂ ಸೀನನ್ ಹಾಗೆ ಆಗ್ಬೇಕು. ಎಲ್ರೂ ಸೀನನ್ನ ಮಾದರಿಯಾಗಿ ಇಟ್ಕೊಂಡು ಕೆಲಸಗಳನ್ನ ಮಾಡ್ಬೇಕು. ಎಲ್ರೂ ಶಾಲೆಗೆ ಸರಿಯಾಗಿ ಬರ್ಬೇಕು. ಸಮಯ ಪ್ರಜ್ಞೆನ ಬೆಳೆಸ್ಕೋಬೇಕು. ಇವತ್ತು ನಿನಗೆ ಪ್ರಶಂಸೆ ಮಾಡೋದಕ್ಕೆ ನನ್ನಲ್ಲಿ ಪದಗಳೇ ಇಲ್ಲ. ಏನಾದ್ರೂ ಬಹುಮಾನ ಕೊಡ್ಬೇಕು ಅನ್ನಿಸ್ತಾ ಇದೆ. ಏನ್ ಕೊಡೋದು? ಏನಾದ್ರೂ ವಸ್ತುಗಳನ್ನ ಕೊಡೋಣ, ದುಡ್ಡನ್ನ ಕೊಡೋಣ, ಖಂಡಿತ ಅದ್ರ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇವನಿಗೆ ಓದಿನಲ್ಲಿ ಬಹಳ ಆಸಕ್ತಿ ಇದೆ. ಎಲ್ಲರ ಪರವಾಗಿ ನಾನು ಈ ಪುಸ್ತಕಗಳನ್ನ ಇವನಿಗೆ ಕೊಡುಗೆಯಾಗಿ ಕೊಡ್ತಾ ಇದ್ದೀನಿ. ಸರ್, ನಾಳೆಯಿಂದ ಆ ಕಡೆಯಿಂದ ಓಡಿಸ್ಕೊಂಡ್ ಬರ್ತೀನಿ. ಫುಲ್ ಆರ್ಡರ್ ಬಂದ್ಬಿಟ್ಟಿದೆ ಸರ್, ಅದಕ್ಕೆ ನಡೀರಿ ಸರ್. ಎಲ್ಲ ಹುಷಾರಾಗಿ ನೋಡ್ಕೋಬೇಕ್ರಿ. ಯಾವ್ದು ಹೆಚ್ಚು ಕಡಿಮೆ ಆಗಬಾರ್ದು, ಆಯ್ತಾ? ಬುದ್ಧಿ ನಮಸ್ಕಾರ. ಬುದ್ಧಿ ಏನಯ್ಯ? 30 ರೂಪಾಯಿ ಬೇಕಿತ್ತು ಬುದ್ಧಿ. ಅಯ್ಯೋ ಹಂಗ ಅನ್ಬೇಡಿ ಬುದ್ಧಿ, ನಿಮ್ ಕಾಲ್ ಹಿಡ್ಕಂತೀನಿ. ಇಲ್ಲ ಹೋಗಯ್ಯ, ತುಂಬಾ ಕಷ್ಟ ಆಗೈತೆ ಬುದ್ಧಿ ಮನೇಲಿ. ಕೊಡಕ್ಕಿಲ್ಲ, ಬೇಕಾದ್ರೆ ಹೋಗಯ್ಯ. ನನ್ನ ಹೆಂಡತಿ ಲೆಕ್ಕ ಅನ್ಬೇಡಿ ಬುದ್ಧಿ, ನಿಮ್ ಕಾಲ್ ಬಿಡಲ್ಲ ಬುದ್ಧಿ. ಆ ಕಡೆ ಬೆಳಗ್ಗೆ ಏನ್ ಕೆಲಸ ಇಲ್ವಾ ನಿಂಗೆ? ಈಗ ಸಮಾಧಾನ ಆಯ್ತಾ? ಉಪಕಾರ ಆಯ್ತು ಬುದ್ಧಿ, ಹೋಯ್ತಾ ಇರು. ತುಂಬಾ ಉಪಕಾರ ಆಯ್ತು. ಆಯ್ತಾಯ್ತು, ಹೋಗು. 20 ರೂಪಾಯಿ ಕೊಟ್ಟಿರೋದನ್ನ ಹೆಂಡತಿ ಲೆಕ್ಕಕ್ಕೆ 100 ರೂಪಾಯಿ ಬರ್ಕೊಂಡು. ಸರಿ ಸರಿ ಬರ್ಕೊಂಡು. ಸರಿನಾ? ಸುಮ್ಗೆ ಒಂದು ತಲೆ ತಿಂತಾರೆ ಅಂದ್ಬಿಟ್ಟು ನಾವು ಕೊಡ್ತೀವಿ. ಹೌದು, ಕರೆಕ್ಟಾಗಿ ಬರ್ಕೋಬೇಕು. ಆಮೇಲೆ ಯಾಮಾರ್ಸ್ಬಿಟ್ಟಾರು. ಇವಾಗ ಏನು ಲೋಡು? ಸರ್, ಅಲ್ಲಿ ಲಾರಿ ಕಳಿಸ್ತಾ ಇದ್ದೀನಿ ಸರ್. ಸರಿ, ನೋಡ್ಕೊಂಡೆಲ್ಲ ಕ್ಲೀನಾಗಿ ಬರ್ಕೋ. ಚಂದ್ರ ಚಂದ್ರ ಚಂದ್ರ, ನೋಡಿಲ್ಲಿ ನಂಗೆ ಏನ್ ಸಿಕ್ಕಿದೆ. ಇಷ್ಟ ಬೇಗ ಬಂದ್ಬಿಟ್ಟೆ. ಹೌದು ಚಂದ್ರ, ಶೆಟ್ರು ನನ್ ಮೇಲೆ ಕಣ್ಣೆ ತೋರಿಸಿ ಬೆಳಗ್ಗೆ ಬೇಗ ಬಂದು ಕೆಲ್ಸ ಮುಗಿಸಿ ಶಾಲೆಗೆ ಹೋಗು ಅಂದವ್ರೆ. ಸಂದಾಗಾಯ್ತು.
ಏನದು ಪುಸ್ತಕ? ಓ ಇದಾ, ನಮ್ ಶಾಲೆಯಲ್ಲಿ ಒಂದ್ ದೊಡ್ಡ ಅನಾಹುತ ನಡೀತಾ ಇತ್ತು. ಅದನ್ನ ನಾನ್ ತಪ್ಸಿದೆ. ಅದಕ್ಕೆ ನಂಗೆ ಹೆಡ್ ಟೀಚರು ಇದನ್ನ ಬಹುಮಾನವಾಗಿ ಕೊಟ್ರು. ಹೌದಾ, ಸಂದಾಗೈತೆ. ನಂಗೊಂದ್ ಕೊಡು. ತಗೋ, ಇನ್ಮೇಲೆ ನೀನ್ ಇದ್ರಲ್ಲೇ ಬರೀ, ನಾನ್ ನಿಂಗೆ ಹೇಳ್ಕೊಡ್ತೀನಿ. ಅರ್ಥ ಆಯ್ತಾ? ಓ, ಅರ್ಥ ಆಯ್ತು. ಸಾಯಂಕಾಲ ಊರ್ ಕಟ್ಟೆ ತವ ಬರೋದ್ ಮರಿಬೇಡ. ಆಯ್ತು. ಏ ಹಾಗಲ್ಲ ಕಣೋ. ಮತ್ಯಾಗೆ? ಹೀಗೆ. ಓ ಈಗ. ತಗೊಳ್ಳೆ, ಈರುಳ್ಳಿ ಟೊಮೊಟೊ ತಂದಿವ್ನಿ. ಎಲ್ಲಿಂದ ತಂದಿಯೋ? ಇವಾಗ ಅವೆಲ್ಲ ಹೇಳಕ್ಕಾಗಲ್ಲ. ಯಾರ್ ಸತ್ತವ್ರೆ ಅಂತ ಸುಳ್ಳೇಳಿ ಯಾರ್ ತವ ಕಾಸಿಸ್ಕೊಂಡು ಕಂಠ ಪೂರ್ತಿ ಕುಡ್ಕೊಂಡ್ ಬಂದಿದ್ಯೋ? ಇದ್ರ ಬಗ್ಗೆ ಅರಿಕತೆ ಮಾಡ್ಲೇನೆ. ಅಡ್ಗೆ ಮಾಡಿ ಬೇಗ ಇಟ್ಕೊಡು. ಆದ್ರೆ ಆ ಮೇಸ್ತ್ರಿ ಅದಲ್ಲ, ಮೇಸ್ತ್ರಿ ಬಾರಿ ಒಳ್ಳೆ ಮನ್ಸ ಕಣೆ. ಅಯ್ಯೋ ಅಯ್ಯೋ ಅಯ್ಯೋ, ಅವನ್ ಸಾಲ ತಗೊಂಡಿದ್ಯಾ? ನಿಂಗ್ ಬರ್ಬಾರ್ದು ಬರ, ನಿಂಗ್ ಎದುರ್ಬಿದ್ ಸಾಯ. ಸುಮ್ನೆ ಅವ್ರು ಇರ್ತಾವ ಸಾಲ ತಗೊಂಡು ನಮ್ ಜೀವ ಯಾಕೆ ಹಿಂತ್ಯ? ಸಾಕಾಗೋಗಿದೆ. ಅಯ್ಯೋ ದೇವ್ರೆ, ನಂಗ್ ಸಾವ್ ಯಾವಾಗ ತತ್ತಿಯಪ್ಪ? ಇವತ್ತೇ ಸಾಯುವಾಗೆಲ್ಲ. ಇಂಥ ಗಂಡನ ಜೊತೆ ಬಾಳಕ್ಕಿಂತ ಆಳ್ಭಾವಿ ಬಿದ್ದು ಸಾಯದೆ ವಾಸಿ. ಇರೋ ಬದಲು ಜೀತಕ್ಕಿಟ್ಟು ನುಂಗಿ ನೀರ್ ಕುಡ್ತಿದ್ಯಾ? ಇನ್ ನನ್ನನ್ನು ಇಟ್ಬಿಟ್ಟು ಸಮಾಧಾನ ಪಡ್ಕೋ. ಬಿಟ್ಟು ಸಿಕ್ಕಿದೆಯಲ್ಲ ನಿನ್ಗೆ. ಹೊಡಿಯಾಕಂದ್ರೆ ಕೈಗೆ ಸಿಗಲ್ವಲ್ಲ ಇವಳು. ಇವತ್ತು ಗದ್ಯ ಪಾಠದಲ್ಲಿ ಅಜ್ಜಿಯ ಜಂಬಾ. ನೋಡಿ, ಕೆಲವೊಂದು ಊರಿನಲ್ಲಿ ನನ್ನ ಬಿಟ್ರೆ ಇಲ್ಲ ಅಂತ ಕೆಲವರು ಇರ್ತಾರೆ. ಹೂ ಅಂದ್ರೆ ಆ ಅಂದ್ರೆ ಆಗಬೇಕು ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ಪ್ರತಿಯೊಬ್ಬ ಮನುಷ್ಯ ಆಗಿರಕ್ ಹೋಗ್ಬಾರ್ದು. ಅಜ್ಜಿಗೆ ಅದು ಗೊತ್ತಿಲ್ಲ. ಜಂಬಾ, ಅಜ್ಜಿಗೆ ಜಂಬಾ. ಹಿಂದೆ ಸೋಮರಳ್ಳಿ ಅಂತ ಒಂದು ಊರು ಇತ್ತು. ಅಲ್ಲಿ ಒಬ್ಳು ಅಜ್ಜಿ ವಾಸ ಮಾಡ್ಕೊಂಡಿದ್ಲು. ಆ ಅಜ್ಜಿ ಕತೆ ಏನಪ್ಪಾ ಅಂತಂದ್ರೆ, ತನ್ನ ಕೋಳಿ ಕೂಗಿದ್ರೇನೆ, ನಮ್ಮ ಮನೇಲಿ ಕೆಂಡ ತಗೊಂಡೋದ್ರೇನೆ ಅವ್ರ ಮನೇಲಿ ಅಡಿಗೆ ಆಗೋದು ಅಂತ ತಿಳ್ಕೊಂಡಿತ್ತು. ಹೀಗೆ ಒಂದು ದಿನ ಅಜ್ಜಿ ತನ್ನ ಕೋಳಿ ಜೊತೆ ವಾಸ ಮಾಡ್ಕೊಂಡಿದ್ಲು. ಆ ಕೋಳಿ ಸೂರ್ಯ ಉದಯವಾಗೋಕ್ಕಿಂತ ಮುಂಚೆ
ಗದ್ಯಪಾಠ ಏಕಲವ್ಯ. ದೃಶ್ಯ 1. ಏಕಲವ್ಯ ದ್ರೋಣರ ಪಾದಗಳಿಗೆ ಎರಗಿದ್ದಾನೆ. ದ್ರೋಣ: ಹೇಳು, ಮೇಲೆ ಹೇಳು ಮಗು, ನೀನು ಯಾರಪ್ಪ? ಏಕಲವ್ಯ: ನಾನೊಬ್ಬ ಕಾಡಿನ ಬಾಲಕ, ನನ್ನ ಹೆಸರು ಏಕಲವ್ಯ. ದ್ರೋಣ: ನನ್ನಿಂದ ನಿಂಗೆ ಏನಾಗಬೇಕು? ಏಕಲವ್ಯ: ನಾನು ನಿಮ್ಮಲ್ಲಿ ಬಿಲ್ವಿದ್ಯೆ ಕಲಿಯಲು ಬಂದಿದ್ದೇನೆ ಗುರುಗಳೇ. ದ್ರೋಣ: ಬಹಳ ಸಂತೋಷ, ನಿನ್ನಂಥವರಿಗೆ ಕಲಿಸಬೇಕು. ಆದರೆ ನಾನು ರಾಜಕುಮಾರರಿಗೆ ಕಲಿಸುತ್ತಿದ್ದೇನೆ, ನಿನಗೆ ಕಲಿಸಲು ಸಮಯವಿಲ್ಲ. ಏಕಲವ್ಯ: ನನಗೂ ಅವರ ಜೊತೆಯಲ್ಲೇ ಕಲಿಸಿದರೆ ಆಯಿತಲ್ಲ ಗುರುಗಳೇ. ದ್ರೋಣ: ಹೌದು, ಆಗಬಹುದು. ಆದರೆ ಇಲ್ಲಿ ಕಲಿಯುವವರು ರಾಜಕುಮಾರರು ಮಾತ್ರ. ಏಕಲವ್ಯ: ಈ ಹಾಗಲ್ಲ ಕಣೋ, ಹೀಗೆ ನೋಡು, ಹೀಗೆ. ಹಿಂಗ? ಏಕಲವ್ಯ: ಏಕೆ ಸಾಧ್ಯವಿಲ್ಲ ಗುರುಗಳೇ, ನಾನು ಅವರಂತೆ ಮನುಷ್ಯನಲ್ಲವೇ? ದ್ರೋಣ: ಅಯ್ಯೋ, ಇಲ್ಲ ಎಂದವರ್ಯಾರು ಮಗು, ನೀನು ಮನುಷ್ಯ. ಈ ಹಾಗಲ್ಲ ಕಣೋ, ಹಿಂಗೆ. ಹಿಂಗ? ಎಲ್ಲರಂತೆ ನೀನು ಕಲಿಯಲು ಅರ್ಹ, ಆದರೆ ಇಲ್ಲಿ ಅವಕಾಶ ಇಲ್ಲ ಅಷ್ಟೇ. ಏಕಲವ್ಯ: ಆಗಲಿ ಗುರುದೇವ, ನನ್ನನ್ನು ನಿಮ್ಮ ಹತ್ತಿರ ಇಟ್ಟುಕೊಳ್ಳುವುದು ಬೇಡ. ಆದರೆ ಇನ್ನು ಮುಂದೆ ಸೀನಾ, ಇದ್ ನನ್ ತಲೆಗೆ ಹೋಗಕ್ಕಿಲ್ವಲ್ಲೋ? ಅರ್ಥ ಆಯ್ತು. ಇದು ಒಂದೇ ಸರಿಗೆ ಬರಲ್ಲ ಚಂದ್ರ, ಇದನ್ನ ದಿನ ಸ್ವಲ್ಪ ಸ್ವಲ್ಪ ಓದ್ಬೇಕು. ಹಂಗೋದು ಇದು ಬರುತ್ತೆ. ಆಗಲಿ ಗುರುದೇವ, ನನ್ನನ್ನು ನಿಮ್ಮ ಹತ್ತಿರ ಬಂತು. ಅಯ್ಯೋ ದಡ್ಡ. ಆದರೆ ಇನ್ನು ಮುಂದೆ ನೀವೇ ನನ್ನ ಗುರುಗಳಾಗಬೇಕು. ಇಲ್ಲೇನ ಮಾಡ್ತಾ ಇದ್ಯಾ? ಓದ್ಕೊಂತ ಇದ್ದೀನಿ. ಏನು ಓದ್ಕೋತಾ ಇರೋದ್ ನೀನು? ಓ, ಇವನೊಬ್ಬ ಬುಲ್ ಮೇಷ್ಟ್ರು ಇವನು. ಅದೇನೋ ಹೇಳ್ತಾರಲ್ಲ, ಹೊಟ್ಟೆ ಗಿಟ್ಟಿಲ್ಲ ಅಂದ್ರೆ ಜುಟ್ಟಿಗೆ ಮಲ್ಗೆ ಹೂ ಅಂತ. ಎದ್ದೇಳ ಮೇಕೆ. ನಾವ್ ಓದ್ಕೊಂತ ಇದ್ದೀನಿ. ಓಯ್, ಹೇಳ ಮೇಕೆ, ನೀವ್ ಓದ್ಲಿಲ್ಲ ಅಂದ್ರೆ ಪ್ರಪಂಚ ಏನ್ ಮುಳುಗೋಯ್ಕಿಲ್ಲ. ಕಡೆ ಏನು ಓದ್ಕೋತಾರ ಅಂತ ಕೂತ್ಕೊಂಡು ಕಡೆ. ಗುರುಗಳೇ, ನಿಮ್ಮ ಈ ಮೂರ್ತಿಯನ್ನೇ ನೀವೆಂದು ಪ್ರತಿದಿನ ಪೂಜಿಸುತ್ತಿದ್ದೇನೆ. ಸಾಕು. ನೀರ್ ಕೊಡು. ತಗೊಳ್ಳಿ, ಇಲ್ಲೇ ಇದೆ. ಏನ್ ತಾಯವ್ವ, ಒತ್ತರೆ ಬಟ್ಟೆ ಒಗಿತಾ ಇದ್ಯಾ? ಸಾಯಂಕಾಲ ಆಗಕ್ಕಿಲ್ಲ ಕಣವ, ಅದಕ್ಕೆ ಒತ್ತರನೆ ಒಗಿತಾವ್ನಿ. ಎಲ್ಲ ಮುಗಿತಾ? ಇನ್ನೂ ಹಸಿ ಐತೆ, ನೀನ್ ಹೋಗು, ನಾ ಬರ್ತೀನಿ. ಆಯ್ತು. ಸೀನಾ, ಸೀನಾ, ಏನ್ ಶೆಟ್ರೆ? ಬಂಡೆ ಮೇಸ್ತ್ರಿಗೆ 2 ಟೀ ಅಂತ ಕೊಟ್ಟು ದುಡ್ಡಿಸ್ಕೊಂಬ, ಹೋಗು. ಆಯ್ತು ಶೆಟ್ರೆ. 150, 350. ಹಾಗೆ ಹಳೆ ಬಾಕಿ ಇಸ್ಕೊಂಬ. ಆಯ್ತು ಶೆಟ್ರೆ. ಬೇಗ ಬಾ, ಅಲ್ಲೇ ನಿಂತ್ಕೋಬೇಡ. ಬೇಗ ಬರ್ತೀನಿ ಶೆಟ್ರೆ. ಲೇ, ಟೇಮ್ ಆಯ್ತು, ಬಟವಾಡೆ ಮಾಡ್ಬೇಕು. ಅವನ್ನೆಲ್ಲ ಹೋಗಿ ಕರ್ಕೊಂಬ. ಮೇಸ್ತ್ರಿ ಅಪ್ಪ ಕರಿತಾವ್ರೆ, ಎಲ್ಲ ಬಿರ್ಬಿರ್ ಬರ್ರಿ, ಬಟವಾಡೆ ಮಾತಾಡತ್ತೆ, ಜಲ್ದಿ ಬರ್ರಿ, ಕರಿತಾವ್ರೆ.
ಕೊಡ್ಲಾ ಇಲ್ಲಿ ಇವಂದೆಷ್ಟೈತೆ ಮೇಸ್ತ್ರಿ ಅಪ್ಪ ಟೀ. ಅಲ್ಲಿ ಮಡಗು ತಳ್ಳ. ತಳು ನಿಂದು. ಏನ್ ಮೇಸ್ತ್ರಿ ಅಪ್ಪ ಬುಕ್ಕಲ್ಲಿ 600 ರೂಪಾಯಿ ಅಂತ ಬರ್ಕೊಂಡು ಎಲ್ಲಾರ್ಗೂ 300 ರೂಪಾಯಿ ಕೊಡ್ತಾ ಇದ್ಯಾ? ಇದಾಕ್ಲಾ ನಿನಗ್ ಬುದ್ಧಿ ಆಯ್ತೋ ಇಲ್ವೋ? ಇದು 300 ರೂಪಾಯಿನೇ ಕಣ್ಲಾ, ಹೊಸಿ ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೊಳ್ಳೋದೇನ್ ಬಂತು? ಅದ್ 600 ರೂಪಾಯಿ. ಅಯ್ಯೋ ಸೀನಾ ಸುಮ್ಕಿರ್ಲಾ, ದೊಡ್ಡವ್ರ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿಂಗೆ? ಲೇ ಸೀನಾ, ದೇವ್ರಂತ ಮೇಸ್ತ್ರಿಗೆ ಹಿಂಗೆಲ್ಲ ಮಾತಾಡೋದು? ಏಯ್ ಹೋಗ್ಲಿ ಬಿಡು, ಚಿಕ್ಕ ಹುಡುಗ ಕಣ್ಲಾ ಇವನು. ಬರ ಇಲ್ಲಿ ಕರ್ಕೊಂಡೋಗು, ಚಾಕ ಬಿಡು ಹಂಗೆ ಹೋಗು. ನಿಮ್ದೆಲ್ಲ ಆಯ್ತಲ್ಲ, ಇನ್ ಒಳ್ಳಿ ಬಮ್ಮ. ನಿನ್ ಮಗ ಅಲ್ವಾ ಅವನು? ಏನ್ ಬಲ್ ಲೆಕ್ಕ ಮಾತಾಡ್ತಾವನೆ? ನಂಗೇನ್ ತಿಳಿತೈತೆ ಬುದ್ಧಿ, ಇಸ್ಕೂಲ್ಗೆ ಹೋಯ್ತದಲ್ಲ. ಇಸ್ಕೂಲ್ಗೆ ಹೋಯ್ತವನೆ. ಇಸ್ಕೂಲ್ಗೆ ಹೋದ ತಕ್ಷಣ ಮೇಸ್ತ್ರಿ ಆಗಕ್ ಸಾಧ್ಯ ಇಲ್ಲಮ್ಮ. ತಗ ಇದೇನ್ ಬುದ್ಧಿ, ಎರಡೇ ಕೊಟ್ಟಿದ್ದೀರಾ? ಎಳ್ಳು ನಾನ್ ಮಡಿಕೊಂಡಿದ್ದೀನಿ, ಅವ್ನು ನನಗೆ ಎದುರಾಗಿ ಮಾತಾಡನಲ್ಲ ಅದಕ್ಕೆ. ಹೋಗೋಗು. ನಿನಗೆ ಏನ್ ಬುದ್ಧಿ, ಎರಡೇ ಕೊಡ್ತಾ ಇದ್ದೀರಾ? ನೀನ್ ಏನ್ ಕೆಲಸ ಮಾಡ್ತಿರೋದು? ಮಿಷಿನ್ ಓಡಿಸ್ತಾ ಇವನಿ. ಓಹ್, ಬರೀ ಮೇಲೆ ಕೆಳಕ್ಕೆ ಅದುಮ್ತಿರತಾನೆ ನಿನ್ ಕೆಲಸ. ಅದಕ್ಕೆ ಇನ್ನೆಷ್ಟು ಕೊಡ್ತಾರೆ? ಉಂಡು ಬೆಚ್ಚಿಗೆ ಮಲ್ಕ ಹೋಗು. ಹೋಗ್ ಬಂದ್ಬಿಟ್ಟ ಇಲ್ಲಿ. ಇದು ನಂದು. ಬಾ, ಬೆಳಗ್ಗೆಯಿಂದ ಸುಮ್ಗೆ ಕೂತಿದ್ದಕ್ಕೆ ಲಾಭ ಆಯ್ತು. ಏನ್ಲ ಚಂದ, ಏನ್ ಮಾಡ್ತಾ ಕುಂತಿದೀಯಾ? ನಿಂಗೇನ್ ಮಾಡಕ್ ಕ್ಯಾಮೆ ಇಲ್ವಾ? ಅಲ್ಲ ಕಡ್ಲ, ಸೀನಿಂಗ್ ಏನ್ಲ ಗೊತ್ತದೆ? ಅವನಿಗೇನು ಗೊತ್ತಿಲ್ಲ ಬಿಡು. ಹೌದಪ್ಪ, ಆ ಸೀನಿಂಗೆ ಎಲ್ಲ ಗೊತ್ತು. ಈ ಬರೆಯೋದ್ ಗೊತ್ತು, ಪಾಠ ಓದೋದ್ ಗೊತ್ತು, ಲೆಕ್ಕ ಮಾಡಕ್ಕೂ ಬರುತ್ತೆ. ಅವ್ರ ಸ್ಕೂಲ್ಗೆ ಅವನೇ ಜಾಣ ಅಂತೆ. ಪುಟ್ಕೋಸಿ ಜಾಡ ಜಾಡ ಅಂತೆ. ಅವನಿಗೆ ತಿನ್ನಕ್ಕಿಟ್ಟೆ ಅಲ್ಲ, ಜಾಡ ಅಂತೆ, ಜಾಡ. ದಿಟ ಹೇಳ್ತೀನಪ್ಪ, ಆ ಮೇಸ್ತ್ರಿ ಅಪ್ಪ ನಿನ್ ಕೈಲಿ ಎಬ್ಬಟ್ಟೊತ್ತಿಸ್ಕೊಂಡು 600 ರೂಪಾಯಿ ಬರ್ಕೊಂಡು 300 ರೂಪಾಯಿ ಕೊಟ್ನಂತೆ. ನಿಜಾನೆಲ್ಲ ನೀನ್ ಹೇಳ್ತಾ ಇರೋದು? ಹೌದು ಕಣಪ್ಪ, ಆ ಸೀನಾ ನನ್ಗೂ ಲೆಕ್ಕ ಹೇಳ್ಕೊಡ್ತಾವನೆ. ಆ ಮೇಸ್ತ್ರಿ ಅಪ್ಪ ನಿಮ್ಗೇನ್ ಮೋಸ ಮಾಡಿದ್ರು ನಂಗೂ ಗೊತ್ತಾಯ್ತೈತೆ. ಆ ಮಗ ಏನೋ ಹೇಳ್ತೈತೆ, ಬಸಿ ಕೇಳು. ಕುಡ್ಕ ಬಂದಿದ್ಯಾ? ನಂಗೆ ಯಾಕ್ಬೇಕು? ನಾ ಹೇಳಿದ್ರೆ ನೀವ್ ಹೊಡಿತ್ಯಾ? ಬೇಕಂದ್ರೆ ಇನ್ನೊಂದಪ್ಪ ಸೀನನ್ನೇ ಕೇಳು, ಗೊತ್ತಾಯ್ತೈತೆ. ಹಂಗಂತೀಯ? ಇದ್ರು ಇರ್ಬೋದು, ಏನ್ ಮಾಡೋದೀಗ? ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವೀಣೆಯ ಶ್ರುತಿಗೊಳಗೆ ಏನೋ ನೆನ್ನೆ ನೀನ್ ಹೇಳಿದ್ದು ನಿಜ ಅಂತೀಯಾ? ಆ ಮೇಸ್ತ್ರಿ ಅಪ್ಪ ನನ್ಗೆ ಮೋಸ ಮಾಡ್ತಾವನಾ? ನಮ್ ತಾಯಿ ಅಣಗೂ ನಿಜ ಕಣನೋ, ನಾನ್ ಯಾಕೆ ಸುಳ್ಳು ಹೇಳಿ? ಹಂಗಾದ್ರೆ ಸೀನಾ, ನೀನೊಂದು ಕೆಲಸ ಮಾಡ್ತೀಯಾ? ಹೇಳಣ್ಣೋ, ನನ್ನಿಂದ ಆಗೋದಾದ್ರೆ ನಾ ಮಾಡ್ತೀನಿ. ಇನ್ಮ್ಯಾಕೆ ನೀನು ನಂಗೆ ಲೆಕ್ಕ ಎಲ್ಲ ಹೇಳ್ಕೊಡ್ಬೇಕು. ನಾನು ಲೆಕ್ಕ ಕಲಿತೀನಿ. ನನ್ ಮಗ ಚಂದ್ರನ್ ಮೇಲೆ ಆಣೆ. ಆಯ್ತು. ಮತ್ ನಂಗೆ ಲೆಕ್ಕ ಹೇಳ್ಕೊಡ್ತೀಯ ತಾನೆ? ಸಂಜೆ ಶೆಟ್ರಂಗಡಿಯಿಂದ ಬಂದ್ಮೇಲೆ ಹೇಳ್ಕೊಡ್ತೀನಿ. ಈಗ ನಂಗೆ ಶಾಲೆಗೆ ಹೊತ್ತಾಯ್ತು. ಆಯ್ತಾಯ್ತು.
ಕಲ್ಯಾಣ ಸೇವೆ ಜೇಬಿನ ಬುಡದಲ್ಲಿ ಪುಟಾಣಿಯ ಪುರಿ ಮೇಲೊಂದಿಷ್ಟು ಗೋಲಿ ಬಳಪ ಮತ್ತೊಂದಿಷ್ಟು ಬಂದ ಬಂದ ಸಣ್ಣ ತಮ್ಮಣ್ಣ ಪಟಾಸು ಚಂದ್ರ. ಪೆಟ್ಲು. ಏನಪ್ಪ ನಿಮ್ಮವ್ವ ಸಾರ್ ಮಾಡಕ್ಕೆ ಟೊಮೆಟೊ ಇಲ್ಲ ಅಂತ ಹೇಳ್ತಾ ಇದ್ಲು. ತಗ ಹೋಗ್ ಕೊಟ್ಟು ಬಾ. ಹೋಗಪ್ಪ ನಾ ಓದ್ಕೊಂತ ಇದ್ದೀನಿ. ಅದ್ಯಾಕ್ಲ ಅಂಗಡಿ ಸಾರ್ನೋಗ್ ಬಿರ್ನ್ ಬಾ. ತಗ ಪಟಾಸು ತಗೊಳ್ಳ. ತಾತ ಇವಂದೊಂದ್ ಕಾಟನೆ. ಸೀನಾ ಏನು ನಂಗೋಸಿ ಹೇಳ್ಕೊಡ್ಲಾ? ಬಾಣ ಹೇಳ್ಕೊಡ್ತೀನಿ. ಹ್ಞೂ ಕಲ್ತ್ಕೋ. ಹ್ಞೂ ಇದು ಒಂದು, ಒಂದು ಇದು ಎರಡು, ಎರಡು ಇದು ಮೂರು, ಮೂರು ಇದು ನಾಲ್ಕು, ನಾಲ್ಕು ಇದು ಐದು. ಐದು ನನ್ ಜೊತೆಗ್ ನೀನು ಬರಿಬೇಕು. ಹ್ಞೂ ಒಂದು, ಒಂದು ಎರಡು, ಎರಡು ಮೂರು, ಮೂರು ನಾಲ್ಕು, ನಾಲ್ಕು ಐದು, ಐದು ಆರು, ಆರು ಏಳು, ಏಳು ಎಂಟು. ಎಂಟು ಮಾದಣ್ಣ, ಏನ್ ಸೀನಾ? ನಿಮ್ ಚಂದ್ರನ್ನ ನಮ್ ಶಾಲೆ ಕಳ್ಸ್ಕೊಡ್ತ್ಯಾ? ಚಂದಾಗಿ ಹೇಳ್ದೆ ನೀನು. ಅದೆಲ್ಲ ಆಯ್ಕಿಲ್ಲ. ಸಾಲಕ್ಕೆ ಕಳ್ಸೋದೇನು ಸುಮ್ಕೆಯಾ? ಪುಸ್ತಕ ಬೇಕು, ಪೆನ್ ಬೇಕು, ದುಡ್ಡು ಬೇಕು, ಅದೆಲ್ಲ ಆಯ್ಕಿಲ್ಲ. ಸುಮ್ಕೆ ನನ್ಗೆ ಹೇಳ್ಕೊಡು. ನಾನು ನಿಂಗೆ ಹೇಳ್ಕೊಡಲ್ಲ, ಹೋಗ್. ಸೀನಾ ಹಂಗೆಲ್ಲ ಮಾಡಬೇಡ, ಕಲ್ಸ್ಕೊಡು. ನಮ್ ಶಾಲೆಯಲ್ಲಿ ಪುಸ್ತಕ, ಪೆನ್ಸಿಲ್ಲು ಮತ್ತೆ ಹಾಕೊಳಕ್ ಬಟ್ಟೆ ಕೊಡ್ತಾರೆ. ನೀನು ಚಂದ್ರನ ಶಾಲೆ ಕಳ್ಸಿದ್ರೆ ನಾನು ನಿಂಗೆ ಹೇಳ್ಕೊಡ್ತೀನಿ. ಇಲ್ಲ ಅಂದ್ರೆ ನಾನ್ ನಿಂಗೆ ಹೇಳಲ್ಲ, ಹೋಗ್. ಹಂಗಂತ್ಯ? ನಮ್ ಚಂದನ ಸಾಲೆ ಕಳ್ಸಿದ್ರೆ ಅವನ್ಗೂ ಎಲ್ಲ ಕೊಡ್ತಾರಾ? ಹ್ಞೂ ಮತ್ತೆ. ಹಂಗ ಸೀನಾ, ಇವೆಲ್ಲ ನಂಗೆ ಗೊತ್ತಿರಲ್ಲ ಕಣೋ. ನಾಳೆಗ್ ಬೇಕಾದ್ರೆ ಸಾಲೆ ಕರ್ಕೊಂಡೋಗಿವಂತೆ. ಇವಾಗ ನಂಗೆ ಲೆಕ್ಕ ಹೇಳ್ಕೊಡು. ಹಾಗ್ ಬಾ ದಾರಿಗೆ. ಹೇಳ್ಕೊಡ್ಲಾ? ಒಂದು, ಒಂದು ಎರಡು, ಎರಡು ಮೂರು, ಮೂರು ನಾಲ್ಕು, ನಾಲ್ಕು ಐದು, ಐದು ನಮಸ್ತೆ ಟೀಚರ್. ನಮಸ್ತೆ ಸೀನಾ. ಯಾಕಪ್ಪ ಲೇಟು? ಇವಾಗ ಬರ್ತಿದ್ಯಾ ಶಾಲೆಗೆ? ಟೀಚರ್, ಇವನ್ ಹೆಸರು ಚಂದ್ರ ಅಂತ. ಇವನ್ಗೆ ಶಾಲೆಗೆ ಸೇರ್ಬೇಕು ಅಂತ ತುಂಬಾ ಆಸಕ್ತಿ ಇದೆ. ಇವ್ರ ತಂದೆನೂ ಒಪ್ಪಿದ್ದಾರೆ. ಟೀಚರ್, ದಯವಿಟ್ಟು ಸೇರ್ಸ್ಕೊಳ್ಳಿ ಟೀಚರ್. ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದ್ಯಾ. ನಾವ್ ಮಾಡ್ಬೇಕಾದ ಕೆಲ್ಸನ ನೀನ್ ಮಾಡಿದ್ಯಾ. 6 ವರ್ಷ ತುಂಬಿದ ತಕ್ಷಣ ಎಲ್ಲಾ ಮಕ್ಕಳು ಶಾಲೆಗೆ ಸೇರ್ಬೇಕು ಅಂತ ಸರ್ಕಾರ ಕಡ್ಡಾಯ ಮಾಡಿದೆ. ಅಂತದ್ರಲ್ಲಿ ಹುಡುಗನ್ ಕರ್ಕೊಂಡ್ ಬಂದಿದ್ಯಾ, ಸೇರ್ಸ್ಕೊಳ್ದೆ ಇರಕ್ಕಾಗತ್ತಾ? ಖಂಡಿತ ಸೇರ್ಸ್ಕೊತೀನಿ. ಇವತ್ತೇ ಇವನು ಶಾಲೆಗೆ ಬರ್ಲಿ. ಅವನು ಬಟ್ಟೆ, ಪುಸ್ತಕ ಎಲ್ಲ ಕೊಡ್ತೀನಿ. ನಿನ್ ತರಗತಿಲೇ ನಿನ್ ಜೊತೆಲೆ ಕೂರ್ಸ್ಕೊ. ತಗೊಳ್ಳೋಣ. ಇನ್ನೊಂದ್ ಸ್ವಲ್ಪ ಬೇಕಾ? ತಗೋ. ಇನ್ನೊಂದ್ ಸ್ವಲ್ಪ ಬೇಕಾಣ? ಹಾ ಸರಿ, ತಗೊಳ್ಳೋಣ. ಮಾದಣ್ಣ, ಏನ್ ಮಾದಣ್ಣ ಇಲ್ಲಿ ಕೂತಿದ್ಯಾ? ಕೆಲ್ಸಕ್ಕೆ ಹೋಗ್ಲಿಲ್ವಾ? ಇವತ್ತು ವಾರದ ಬಟವಾಡೆ ಆಯ್ತಲ್ಲ, ಅದಕ್ಕೆ ಅಂಕೆಗಳ ಬಗ್ಗೆ, ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡು ಹೋಗವ ಅಂತ ಬಂದಿದ್ದೀನಿ. ಹೌದಾ, ಒಳ್ಳೇದಾಯ್ತು ಬಿಡು. ಇರು ಬರ್ತೀನಿ. ಇದು 100 ರೂಪಾಯಿ, ಇದು 50 ರೂಪಾಯಿ, ಇದು 20 ರೂಪಾಯಿ. 5 0 50, 1 0 0 100. ಮೇಸ್ತ್ರಿ ಅಪ್ಪ ಕೊಡ್ತಾ ಇರೋದು ಇದು 2, ಇದು 1. ಕೊಡ್ಬೇಕಾಗಿರೋದು ಇಂಥವು 6. ಲೇಸಿನಾ, ನನ್ನ ತಲೆಗೆ ಏನು ತಿಳಿತಾ ಇಲ್ಲ ಕಳ್ಳ. ಹಾ, ನಿನ್ ಕೈ ಕೊಡು. 1 0 0 100. ಇಂಥದ್ದು 6 ಬೇಕು. 5 0 50. ಏನ್ ಮೇಸ್ತ್ರಿಯಪ್ಪ, 1 0 0 ಅಂತವು 6 ಕೊಡ್ಬೇಕು ನೀನು, ಅಂತದ್ರಲ್ಲಿ 3 ಕೊಡ್ತಾ ಇದೀಯಾ?
ಏನ್ ಮುಖ ನೋಡ್ತೀಯ? ಹೋಗಯ್ಯೋ. ಇಲ್ಲೊಬ್ಬ ಬರ್ರೋ. ಏನ್ ಹೋ ಮಾಡ್ಕೊಳಕಲ್ಲ ಹೋಲಿ. ನಾನು ಅಷ್ಟೇ ನಿಮ್ಗೆ ಬಾರಿನೂ ಬೇಡ ಈ ಕಥೆನೂ ಬೇಡ. ಓ ನಮ್ದು ನಾವು ಕೊಟ್ಬಿಟ್ಟು ಇವ್ರ ಹತ್ರ ಲೋ ಮದ ಎಲ್ಲ ಇಲ್ಲೇ ಕುಡ್ದ್ಬಿಟ್ರೆ ಮನೆಗೆ ಹೆಂಡತಿಗೆ ಏನೇ ತಗೊಂಡಾಗ ಕೊಡ್ತೀಯಾ? ನನ್ನ ಹತ್ರ ಜಾಸ್ತಿ ಕಾಸಿತ್ತು ಅದಕ್ಕೆ ನಾನು ಕುಡ್ಕೊಂಡ್ರೆ ಏನೀಗ? ಕುಡಿಯೋದಕ್ಕೆ ಕಾಸಿದ್ರೆ ತಾನೆ ಕುಡಿಯೋದು. ಅದೆಂತದ ಖುಷಿ ನಿನಗೆ? ನನಗೆ ಮೇಸ್ತ್ರಿ ಅಪ್ಪ ಜಾಸ್ತಿ ಕಾಸು ಕೊಟ್ಟ ಕಣ ಅದಕ್ಕೆ ಕುಡ್ದೆ. ನಮ್ಗೆ ಅದೆಲ್ಲ ತಿಳಿಯಕ್ಕಿಲ್ಲ. ಅದ್ ಹೆಂಗ್ ತಿಳಿಯಕ್ಕಿಲ್ಲ ಅಂತೀಯ? ನಮ್ ತವ ಹೆಬ್ಬೆಟ್ಟು ಹೊತ್ಸ್ಕೊಂಡು 600 ರೂಪಾಯಿ ಬರ್ಸ್ಕೊಂಡು ಅವನ್ಗೆ ಇಷ್ಟ ಬಂದಂಗ್ ಕಾಸು ಕೊಡ್ತಾ ಇದ್ದ. ಅದು ನನಗೆಲ್ಲ ಗೊತ್ತಾಗೈತೆ. ಇದನ್ನ ಯಾರಾದ್ರೂ ನಂಬ್ತಾರ? ನೀವು ನಂಬೋದ್ರೆ ಎಷ್ಟು ಬಿಟ್ರೆ ಎಷ್ಟು. ನಾನು ಚೆನ್ನಾಗಿ ಕುಡ್ದು ಇಷ್ಟೊಂದು ಕಾಸು ಮಿಕ್ಕೈತೆ. ಲೇ ಮದ ಇದನ್ನೆಲ್ಲ ಹೆಂಗ್ಲ ತಿಳ್ಕೊಂಡೆ? ಆ ಶಾಂತಪ್ಪನ ಮಗ ಸೀನಾ ಅವನಲ್ಲ, ಅವನು ನನಗೆಲ್ಲ ಹೇಳ್ಕೊಟ್ಟವನೆ. ಯಾರು ನಮಗೆ ಮೋಸ ಮಾಡಕ್ ಕಾಯಕ್ಕಿಲ್ಲ. ಮದ ನಮಗೂ ಸ್ವಲ್ಪ ಹೇಳ್ಕೊಡಪ್ಪ. ನೀನು ನಾಳೆ ನನ್ನ ಜೊತೆ ಬಾ, ಸೀನನ ಹತ್ರ ಹೋಗೋಣ. ಅವನಿಗೆಲ್ಲ ಹೇಳ್ಕೊಡ್ತಾನೆ. ನಮಗೂ ಅಕ್ಷರ ಕಲ್ಸ್ಕೊಡು ಅಂತ ಸೀನನ್ ಕೇಳ್ಕೊಳವ. ನಡೀರಿ, ನಾಳೆ ಹೋಗವ. ನಾಳೆ ಬಿಡ, ಇವತ್ತೇ ಈಗ್ಲೇ ಹೋಗವ. ನಡೀರಿ. ಹೌದು, ಹಂಗೆ ಹೋಗ ಬಿಡೋಣ. ಕಲ್ತು ಬಿಟ್ಟು ನಾವು ಲೆಕ್ಕಾಚಾರ ತಿಳ್ಕೊಳವ. ಇವತ್ತು ಏನಾಯ್ತು ಗೊತ್ತಾ? ಆ ಮೇಸ್ತ್ರಿ ಅಪ್ಪ ಅವನಲ್ಲ, ಮೇಸ್ತ್ರಿ ಅವನು ಎಲ್ರಿಗೂ 600 ರೂಪಾಯಿ ಬರ್ಬಿಟ್ಟು ಕಾಸನ್ನ ಕಮ್ಮಿ ಕೊಡ್ತಾ ಇದ್ದ. ನಾನು ಯಾಕಪ್ಪ ಹಿಂಗ್ ಮಾಡ್ತಿದ್ಯಾ ಅಂತ ಕೇಳಿದಕ್ಕೆ ನನ್ನ ಆ ಕಡೆ ಕರ್ಕೊಂಡೋಗ್ಬಿಟ್ಟು 600 ರೂಪಾಯಿ ಕೊಟ್ಬಿಟ್ಟ. ಆಮೇಲೆ ಇನ್ನೇನು ಎಲ್ರಿಗೂ ಚೊಂಬೆ. ಹೌದಾ? ಅಯ್ಯೋ ಪಾಪ. ಅದಕ್ಕೆ ಇವರೆಲ್ಲ ಅದ್ ಹೆಂಗ್ ಸಾಧ್ಯ ಅಂತ ಕೇಳಿದ್ರ, ನಾನು ಸೀನಾ 4 ಅಕ್ಷರ ಕಲಿಸ್ದ ಅಂತ ಹೇಳಿದ್ನ. ಇವರು ಅಕ್ಷರ ಕಲಿಬೇಕು ಅಂದ್ರು, ಅದಕ್ಕೆ ಕರ್ಕೊಂಬಂದೆ. ಹೌದು ಸೀನಾ, ನಮಗೂ 4 ಅಕ್ಷರ ಹೇಳ್ಕೊಡು. ಕುಡ್ದು ಅಕ್ಷರ ಕಲಿಯೋದು ಮಹಾ ಪಾಪ. ಶಾರದಾ ಮಾತೆಗೆ ಅವಮಾನ ಮಾಡ್ದಂಗೆ. ನಾಳೆ ನೀವೆಲ್ಲ ಕುಡಿಯೋದ್ ಬಿಟ್ಟು ನನ್ನ ಹತ್ರ ಬನ್ನಿ, ನಾನ್ ನಿಮ್ಗೆ ಹೇಳ್ಕೊಡ್ತೀನಿ, ಆಯ್ತಾ? ಆಯ್ತು ಸೀನಾ, ನಾಳೆ ಕುಡಿದಲ್ಲೇ ಬರ್ತೀರಿ, ನನಗೆ ಹೇಳ್ಕೊಡ್ಬೇಕು, ಆಯ್ತಾ? ಸೀನಾ, ನಂಗೆ ಅಕ್ಷರನ ಹೇಳ್ಕೊಡ್ಬೇಕು, ಲೆಕ್ಕನ ಹೇಳ್ಕೊಡ್ಬೇಕು, ಆಯ್ತಾ? ಅಷ್ಟೇ ಅಲ್ಲ, ನನ್ನ ಮಗ ಚಂದನುವೆ ಶಾಲೆಗೆ ಹೋಯ್ತವನೆ. ಅವನನ್ನು ಸೇರಿಸಿದ್ದು ಸೀನನೆಯ. ಹೌದು ಸೀನಾ, ನಾಳೆ ನನಗೂ ಹೇಳ್ಕೊಡು, ನಾನು ಬಂದ್ಬಿಡ್ತೀನಿ, ಆಯ್ತಾ? ಅಷ್ಟೇ ಅಲ್ಲ, ನನಗೂ ಹೇಳ್ಕೊಡ್ಬೇಕು, ನನಗೂ ಹೇಳ್ಕೊಡ್ಬೇಕು ಸೀನಾ. ಆಯ್ತು ಆಯ್ತು ಆಯ್ತು, ನಾಳೆ ನಿಮ್ಮೆಲ್ಲರಿಗೂ ಹೇಳ್ಕೊಡ್ತೀನಿ, ಆದ್ರೆ ಕುಡಿಲಾರ್ದೆ ಬರ್ಬೇಕು. ಆಯ್ತು ಸೀನಾ, ಆಯ್ತು. ಅವ್ವ, ಏನವ್ವ ಅಕ್ಷರ ಕಲಿ ಅಂದ್ರೆ ನಂಗೆ ಯಾಕಂತ್ಯ? ಅಕ್ಷರ ಕಲ್ತ್ರೆ ತಾನೆ ಆ ಮೇಸ್ತ್ರಿ ಅಪ್ಪ ನಿಮ್ಗೆ ಮಾಡೋ ಮೋಸ ಗೊತ್ತಾಗೋದು. ಬಿಡೋ ಚಿನ್ನ, ಇವತ್ತು ನಾಳೆ ಹೋಗೋ ಜೀವಕ್ಕೆ ಅದೆಲ್ಲ ಯಾಕೆ? ಬಿಡ್ತು ಅನ್ನು. ಅಕ್ಷರ ಕಲ್ತ್ರೆ ತಾನೆ ನಾವ್ 4 ಜನಕ್ಕೆ ಒಳ್ಳೇದ್ ಮಾಡೋದು. ಈಗ ನೋಡು, ಮಾದಣ್ಣ, ಗಂಗಣ್ಣ, ರಮೇಶ ಮತ್ತು ಕಾಳಣ್ಣ ಇವ್ರ 4 ಜನ ಕುಡಿಯೋದ್ ಬಿಟ್ಬಿಟ್ಟು ನನ್ನ ಹತ್ರ ಅಕ್ಷರ ಕಲಿಯಕ್ ಬರ್ತಾ ಇದ್ದಾರೆ. ಹೌದಾ? ಮತ್ತೆ ನೀನು ಅಕ್ಷರ ಕಲಿ. ಸರಿ ಮಗ, ಹೇಳ್ಕೊಡು. ನಿನ್ ಹೆಸರು ಹೇಗ್ ಬರೆಯೋದು ಅಂತ ಹೇಳ್ಕೊಡ್ತೀನಿ. ಇದು ತಾ ತಾ, ಇದು ಯಾ ಯಾ. ಹೇಳು. ಯಾ. ಇದು
ಹೇಳಿ ಈ. ಈ. ಇದು ಊ. ಓ. ಇದು ಊ. ಈಗ ಇದ್ ಸಾಕು. ಈಗ ನಿಮ್ಮ ಹೆಸರು ಹೇಗ್ ಬರೆಯೋದು ಅಂತ ಹೇಳ್ಕೊಡ್ತೀನಿ. ಮೊದಲು ನಿನ್ ಹೆಸರು ಬರೀತೀನಿ. ರಾ. ಹೇಳಿ. ರಾ. ಮೇ. ಮೇ. ಶ. ಸ. ರಮೇಶ. ರಮೇಶ. ಈಗ ನಿನ್ನ ಹೆಸರು ಬರೀತೀನಿ. ಓ. ಗಾ. ಗಾ. ಗಾಕೊಂದ್ ಸೊನ್ನೆ ಗಮ್. ಗುಮ್. ಗ. ಗಂಗಾ. ಗಾ. ಗಂಗಾ. ನಾ. ನಾಗೆ ನಾ ಒತ್ತು. ಗಂಗಣ್ಣ. 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 ಈಗ ನಿನ್ನ ಹೆಸರು ಬರ್ತೀನಿ. ಮಾ. 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 ದ. ದ. ನಾ. ನಾ. ನಾಗೆ ನಾ ಒತ್ತು. ಮಾದಣ್ಣ. ಮಾದಣ್ಣ. ಈಗ ನಿನ್ನ ಹೆಸರು. ಕಾ. ಕಾ. ಲ. ಳ. ನಾಗೆ ನಾ ಒತ್ತು. ನಾ. ಕಾಳಣ್ಣ. ಕಾಳಣ್ಣ. ಹಾ, ಎಲ್ಲಾರ್ಗೂ ಅವ್ರವ್ರ ಹೆಸರು ಗೊತ್ತಾಯ್ತಾ? ಈಗ ನಾನ್ ನಿಮ್ಗೆ ಅಂಕಿಗಳು ಹೇಳ್ಕೊಡ್ತೀನಿ. 1 ಒಂದು. 2 ಎರಡು. 3 ಮೂರು. 4 5 ನೋಡಿ, ಇವತ್ತು ಸಂಪೂರ್ಣ ಸಾಕ್ಷರತಾ ಆಂದೋಲನ. ಇದನ್ನ ಈ ಹಳ್ಳಿಲಿ ಶುರು ಮಾಡೋಣ, ಆಯ್ತಾ? ಆಯ್ತು ಸರ್. ಓಕೆ ಸರ್. ರಿಚರ್ಡ್ ಅಲ್ಲಿ ಅಲ್ಲಿದ್ದಾರೆ ಸರ್. ಓಕೆ, ಅವರನ್ನ ಕರ್ಕೊಂಡು ಆ ಗುಡಿಸಲುಗಳನ್ನೆಲ್ಲ ಕವರ್ ಮಾಡಿ. ಆಯ್ತು ಸರ್. ತುಕಾರಾಮ್ ಸರ್. ಸರಿ, ಅವ್ರನ್ನ ಕರ್ಕೊಂಡು ಆ ಗುಡಿಸಲೆಲ್ಲ ಕವರ್ ಮಾಡ್ಕೊ ಬನ್ನಿ. ಹೋಗಿ, ಬೇಗ ಹೋಗಿ, ಬೇಗ ಹೋಗಿ. ಆಯ್ತು ಸರ್. ಸರ್, ನಾವ್ ಯಾವ ಕಡೆ ಹೋಗೋಣ ಸರ್? ಆ ಕಡೆ ಈ ಕಡೆ ಹೋಗೋಣ ಬನ್ನಿ ಸರ್. ಬನ್ನಿ ಬನ್ನಿ. ಓಕೆ ಸರ್, ಬನ್ನಿ ಸರ್. ಹೋಗಯ್ಯೋ, ನಿಮ್ಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಬಂದ್ಬಿಟ್ರಿಲ್ಲಿ ಅಕ್ಷರ ಕಲಿಸ್ತಾರಂತೆ. ಅಕ್ಷರವಾ, ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ, ಹೋಗಿ. Hey.
ನಿಮ್ಗೇನ್ ಮಾಡಕ್ ಬೇರೆ ಕೆಲಸ ಇಲ್ಲನ್ರಿ? ಬರ್ರಿ ಬರ್ರಿ. ಸದೆ ಪಡೆಯಲು ಲೋಕಜ್ಞಾನವು ನಿಮಗಿರಬೇಕು. ಮಕ್ಕಳ ತಂದೆಯು ತಿದ್ದಿ ಬುದ್ಧಿಯ ಹೇಳದ ಗುರುಗಳು ಬಿದ್ದಿರಲು ಬಂದು ನೋಡದ ತಾಯಿಯು ಏತಕ್ಕೆ ಬೇಕು. ಅಜ್ಞಾನ
ಪಾಪ ಇಲ್ಲಿ ಎಲ್ರಿಗೂ ಅಕ್ಷರಾಭ್ಯಾಸ ಮಾಡಿಸ್ತಾ ಇದೆಯಲ್ಲ, ಇದು ನಿನ್ನಲ್ಲಿ ಹೇಗೆ ಬಂತು? ನೀವು ಪೇಪರ್ ಓದ್ತೀರಾ? ಹಾ, ಓದ್ತೀವಿ. ಅದರಲ್ಲಿ ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರು ಹೇಳಿಲ್ವಾ, ನಮ್ಮ ದೇಶದ ಎಲ್ಲಾ ಜನರು ಅಕ್ಷರಸ್ಥರಾಗ್ಬೇಕು ಅಂತ. ಅದನ್ನ ಓದಿ ನಂಗೆ ಹೀಗ್ ಮಾಡ್ಬೇಕು ಅನ್ಸ್ತು. ನೋಡಪ್ಪ, ನಮ್ಮ ಮೇಲಧಿಕಾರಿಗಳಿಗೆ ನಿನ್ ಬಗ್ಗೆ ತಿಳಿಸಿ ಏನಾದ್ರೂ ಬಹುಮಾನ ಕೊಡೋ ಥರ ಮಾಡ್ತೀನಿ, ಆಯ್ತಾ? ಬಹಳ ಸಂತೋಷ. ಎಲ್ಲಾರ ಹತ್ರನೂ ಒತ್ತಿಸ್ಕೊಳ್ಳೋ. ಬಟ್ಟತ್ತಪ್ಪ, ನಾನೇ ಬಟ್ಟತ್ತಕ್ಕೆಲ್ಲ ಸೈನ್ ಮಾಡ್ತೀನಿ. ಸೈನಾ? ತೊಳೋ. ಇದೇನು 300 ರೂಪಾಯಿ ಕೊಟ್ಟಿದ್ದೀರಾ? 600 ರೂಪಾಯಿ ಕೊಡಿ. 600? ಏಯ್, ನಾಳೆಯಿಂದ ಕೆಲ್ಸಕ್ಕೆ ಬರಬೇಡ ನೀನು, ಹೋಗು. ಆಯ್ತು ಬಿಡಿ. ಬಿಡ, ನಾಳೆಯಿಂದ ಅವನಿಗೆ ಕೆಲ್ಸಕ್ಕೆ ಬರೋದು ಬೇಡ, ಕಳಿಸ್ಬಿಡು ಅವನ್ನ. ಗೊತ್ತಪ್ಪ, ನಾನೇ ಕೂತ್ಲಿ, ನಾ ಸೈನ್ ಮಾಡ್ತೀನಿ. ತೋಳಪ್ಪ, ಇದೇನು 300 ರೂಪಾಯಿ ಕೊಡ್ತಾ ಇದ್ದೀರಿ? 600 ರೂಪಾಯಿ ಕೊಡಿ. 600? ಹೋಗಯ್ಯ, ಹೋಗಯ್ಯ. ಆಯ್ತು, ಹೋಗು. ಹೋಯ್ತಾ? ಸೈನ್ ಮಾಡ್ತೀನಿ, ಪೆನ್ ಕೊಡಿ. ನೀನು ಸೈನಾ? ಇದೇನು 300 ರೂಪಾಯಿ ಕೊಟ್ಟಿದ್ದೀರಿ? 600 ರೂಪಾಯಿ ಕೊಡಿ. ಏನಮ್ಮ ನೀನು ಸೈನಾ? ಒತ್ತು ಒತ್ತು ಬಾ. ನಾ ಎಪ್ಪೆಟ್ಟು ಓದಕ್ಕಿಲ್ಲ ಬುದ್ಧಿ, ನಂಗೂ ಬರೆಯಕ್ ಬರ್ತದೆ, ನಾನೇ ಸೈನ್ ಮಾಡ್ತೀನಿ. ತಕೊಳ್ಳಿ. ತಗೋ. ನಮಸ್ಕಾರ, ಹೋಗು. ಚೆನ್ನಾಗಿದೆಯಮ್ಮ? ಸಂದಾಗಿದ್ದೀನಿ ಬುದ್ಧಿ. ನೀನ್ ಚೆನ್ನಾಗಿರ್ತೀಯ ಬಿಡು. ಒತ್ತು ಹೆಬ್ಬೆಟ್ನ. ಎಬ್ಬಟ್ಟ, ನಾನ್ ಸೈನ್ ಮಾಡ್ತೀನಿ. ಅಲ್ಲಿ ನೀನು ಸೈನಾ? ಆಯ್ತಾಯ್ತು. ಆಯ್ತು, ನಾನು ಕಲ್ತ್ಕೊಳ್ಳಿ ಬುದ್ಧಿ. ಕಲ್ತ್ಕೋ, ಚೆಂದಾಗಿ ಕಲ್ತ್ಕೋ, ಹೋಗು. ಆಯ್ತು ಬುದ್ಧಿ, ನಾ ಬರ್ತೀನಿ. ಏನಪ್ಪಾ ಬಾಯ್ಲಿ, ಎಲ್ಗೂ ಸೈನ್ ಮಾಡ್ಬಿಟ್ಟು ಹೋಗೋರೆ. ಬಾ. ತಗೋ, ಹೆಬ್ಬೆಟ್ ಹೊತ್ತು ಒತ್ತಿಸ್ಕೊಳ್ಳೋ ಹೆಬ್ಬೆಟ್ನ. ತಗ, ಹೋಗು. ನಿನಗೂ 600? ಕೊಟ್ಟಿದ್ದೀನಲ್ಲಯ್ಯ. ತಗ, ರೈಟ್ ಹೇಳು, ಹೋಗು. ಇಷ್ಟೇ ಮಿಕ್ಕಿರೋದು. ಇದನ್ನಾರು ಇದ್ಯಾಕೆ ಇಟ್ಕೊಳ್ಳೋದು? ತೊಗೊಳಪ್ಪ, ನೀನು ತಗೋ, ತಗೊಂಡು ಹೋಗು. ಹೋಯ್ತಾರು, ಹೋಗು. ವಾಸಿನ ಶೆಟ್ರು ಕಡೆ ಇಸ್ಕೊಂಡು ಸಾಲನ ಮೊದ್ಲು ಓ ಶಾಂತಪ್ಪ, ಬಾ 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 ಬಾ. ನೋಡ್ದಾ ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದೀಯಾ? ನೀನು ನೋಡ್ತಾ ಇದ್ರೆ ಬಾರೋ ತಿಂಡಿ ತಿನ್ನು ಅಂತ ನನಗೆ ಹೇಳ್ಬೇಕು ಅನಿಸ್ತಾ ಇದೆ. ಬಾಬಾ, ತಿಂಡಿ ತಿನ್ನುವಂತೆ. ಏನು ಬೇಡ ಶೆಟ್ರೆ, ನಿಮ್ ಮಾತು ಕೇಳ್ತಾ ಇದ್ದಂಗೆ ನನ್ನ ಹೊಟ್ಟೆ ತುಂಬ್ದಂಗ ಆತು. ನೋಡ್ದಾ ಈಗ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೀಯಾ ಅಲ್ವೇನೋ? ಹೀಗಿದ್ರೇನೆ ಕಣೋ ಸಮಾಜದಲ್ಲಿ ಮರ್ಯಾದೆ ಸಿಗೋದು. ಹೌದು, ನೀನು ಕುಡಿಯೋದು ಬಿಟ್ಬಿಟ್ಟಿದ್ಯಂತೆ? ಹೌದು ಶೆಟ್ರೆ, ಕುಡಿತದಿಂದ ನನ್ನ ಜೀವನನೇ ಹಾಳಾಗೋಗಿತ್ತು. ಈ ನನ್ನ ಮಗ ನನ್ನ ಕುಡಿತ ಬಿಡಿಸಿ ನನ್ನ ಕಣ್ಣನ್ನೇ ತಿರ್ಸ್ಬಿಟ್ಟ. ಹೂನಪ್ಪ, ಸಮಾಜದಲ್ಲಿ ಕುಡಿಯೋರನ್ನ ಕಂಡ್ರೆ ಬಹಳ ಕೀಳಾಗಿ ಕಾಣ್ತಾರೆ. ನೋಡು, ನಿನಗೆ ಕುಡಿಬೇಕು ಅನಿಸ್ದಾಗ ಸುಳ್ಳು ಹೇಳಬೇಕು ಅನಿಸುತ್ತೆ, ಕಳ್ಳತನ ಮಾಡಬೇಕು ಅನಿಸುತ್ತೆ, ಮೋಸ ಮಾಡಬೇಕು ಅನಿಸುತ್ತೆ. ಸಮಾಜದಲ್ಲಿ ಒಳ್ಳೆಯವನು ಅಂತ ಹೆಸರು ತಗೋಬೇಕಾದ್ರೆ ಈ ಕುಡ್ತಾ ಗಿಡ್ತಾ ಎಲ್ಲ ಬಿಟ್ಬಿಡ್ಬೇಕಪ್ಪ. ಹೌದು ಬುದ್ಧಿ, ನಾನು ಕುಡ್ತಾ ಬಿಟ್ಟ ಮೇಲೆ ನೀವು ನೋಡಿ
ಬಾ ಶಾಂತಪ್ಪ, ಕುತ್ಕೋ ಶಾಂತಪ್ಪ, ತಿಂಡಿ ತಿನ್ನು ಶಾಂತಪ್ಪ ಅಂತ ಹೇಳ್ತೀರಿ. ಇದಕ್ಕಿನ್ನ ಬೇರೆ ಮರವಾದೆ ನನಗೇನ್ ಬೇಕಾಗೈತ್ ಬುದ್ಧಿ. ಅದಕ್ಕೆ ಹೇಳೋದು, ಊರಲ್ಲಿ ಮರ್ಯಾದೆ ಸಿಗ್ಬೇಕಾದ್ರೆ ಸುಳ್ಳು ಹೇಳೋದು, ಕುಡಿತದಿಂದ ಯಾವಾಗಲೂ ದೂರ ಇರ್ಬೇಕಪ್ಪ. ಸರಿ ಬುದ್ಧಿ, ನಿಮ್ ಸಾಲದ ಕಾಸು ತಂದಿವ್ನಿ, ತಗೊಳ್ಳಿ. ಬೇಡಪ್ಪ, ನೀನೇ ಇಟ್ಕೋ. ನಿನ್ನ ಮಗ ಕೆಲಸ ಮಾಡುವಾಗ ನಾನು ಅವನಿಗೆ ಬಹಳ ಹಿಂಸೆ ಕೊಟ್ಟೆ, ಕಷ್ಟಪಟ್ಟು ಕೆಲಸ ಮಾಡ್ದ. ಆದರೆ ಇವನಿಗೋಸ್ಕರ ನಾನು ಏನೂ ಮಾಡಲಿಲ್ಲಪ್ಪ. ಈ ದುಡ್ಡಿಂದ ಅವನಿಗೆ ಹೊಸ ಬಟ್ಟೆ ಕೊಡಿಸು, ಅವನು ಓದೋ ಪುಸ್ತಕ ಕೊಡಿಸು, ಮಗನ್ನ ಚೆನ್ನಾಗಿ ಓದ್ಸಪ್ಪ. ಆಯ್ತು ಬುದ್ಧಿ, ನಿಮ್ ದಯೆ ನಮ್ಮೇಲಿರ್ಲಿ. ಆ ವೆಂಕಟರಮಣ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಎಲ್ಲ ದೇವ್ರ ದಯೆ ಅಪ್ಪ. ಏ ಶೆಟ್ರ್ ಕೈ ಮುಗಿಯೋ. ನಮಸ್ತೆ ಇರ್ಲಿ, ಚೆನ್ನಾಗಿ ಓದ್ಬೇಕು. ಆಯ್ತು ಶೆಟ್ರೆ. ಆಯ್ತು ಶೆಟ್ರೆ, ನಾ ಬರ್ತೀನಿ. ಆಯ್ತು. ನೋಡಪ್ಪ, ನಿನಗೆ ಹಣದ ಅಗತ್ಯ ಬಿದ್ದಾಗ ಧಾರಾಳವಾಗಿ ಬಂದು ನನಗೆ ಕೇಳ್ಬೋದು. ಸರಿ ಶೆಟ್ರೆ, ಆಯ್ತು, ನಾವೆಲ್ಲ ಬರ್ತೀವಿ. ಬರ್ತೀವಿ ಶೆಟ್ರೆ. ಸೀನಾ, ನಿಮ್ಮೇಲೆ ಚೆನ್ನಾಗಿ ಓದ್ಬೇಕಪ್ಪ. ಎಲ್ಲ ನಿಮ್ಗೇನ್ ಬೇಕು ಅಂದ್ರೆ ಕಾಫಿನಾ ಟೀನಾ? ಕಾಫಿ. ಸೀನನ್ ಫೋಟೋ ಪೇಪರ್ ಅಲ್ಲಿ ಬಂದೈತೆ. ಸೀನನ್ ಫೋಟೋ ಪೇಪರ್ ಅಲ್ಲಿ ಬಂದೈತೆ. ಸೀನನ್ ಫೋಟೋ ಪೇಪರ್ ಅಲ್ಲಿ ಬಂದೈತೆ. ಅಯ್ಯೋ, ಸೀನನ್ ಫೋಟೋ ಪೇಪರ್ ಅಲ್ಲಿ ಬಂದೈತೆ. ಸೀನನ್ ಫೋಟೋ ಪೇಪರ್ ಅಲ್ಲಿ ಬಂದೈತೆ. ಬಿಟ್ಟಾಗಿದ್ದ ನನ್ ಮಗ ಭಾರಿ ಸಂತೋಷ ಆಗವನ್ ಕಣ್ಲಾ. ಶಾಂತನಪ್ಪ, ಇಲ್ಲಿ ನೋಡ್ರಿ ಇಲ್ಲಿ ಸೀನನ್ ಫೋಟೋ ಪೇಪರ್ ಅಲ್ಲಿ ಬಂದೈತೆ. ಹೌದಾ? ಚಂದಾಗವನ್ಲ ನನ್ ಮಗ. ಏನ್ ಬರೈತೆ ಗೊತ್ತಾ? ಏನ ಬರೈತೆ? ನನ್ ಮಗಪ್ಪ.
For more updates, like, comment, subscribe to our channel.